ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಸಂತೆ ಪ್ರಾಂಗಣದಲ್ಲಿನ ಸಾರ್ವಜನಿಕ ಶೌಚಾಲಯ ಅವ್ಯವಸ್ಥೆಯಿಂದ ಕೂಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿದ್ದಾಪುರ ಗುರಿಯ ಅಗಸ್ತೇಶ್ವರ ಸಹಕಾರ ಸಭಾಂಗಣದಲ್ಲಿ ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಆಗಮಿಸಿ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಸಂತೆ ಪ್ರಾಂಗಣದಲ್ಲಿ ಸಾರ್ವಜನಿಕ ಶೌಚಾಲಯ ಅವ್ಯವಸ್ಥೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಹೆಬ್ಬಾಲೆ ಗ್ರಾಮದ ಸಂತೆ ಪ್ರಾಂಗಣದಲ್ಲಿನ ಸಾರ್ವಜನಿಕ ಶೌಚಾಲಯ ಅವ್ಯವಸ್ಥೆ ಖಂಡಿಸಿ ಗ್ರಾಮ ಪಂಚಾಯಿತಿ ಮುಂಭಾಗ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮದಲ್ಲಿ ಅನೈರ್ಮಲ್ಯ ತಾಂಡವಾಡುತ್ತಿದೆ. ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಕಾಡು ದಟ್ಟವಾಗಿದೆ. ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದಿಲ್ಲ. ಸ್ವಚ್ಛತೆ ಮರೆತಿದ್ದಾರೆ. ಧ್ವಜಸ್ತಂಭ ಕೆಳಗೆ ಕಸದ ರಾಶಿ ತಾಂಡವಾಡುತ್ತಿದ್ದು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಲಾಗಿದೆ. ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿ ಕರವೇ ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ನೇತೃತ್ವದಲ್ಲಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಇಒ ಪಿಡಿಒ ಆಗಮಿಸಿ ಅಹವಾಲು ಸ್ವೀಕರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಮುಂಭಾಗ ಧರಣಿ ಕೂರಲಾಯಿತು. ಇದೇ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಬಿಎ ದಿನೇಶ್, 4 ಲಕ್ಷ ವೆಚ್ಚದಲ್ಲಿ ಕಳೆದ 6 ವರ್ಷಗಳ ಹಿಂದೆ ನಿರ್ಮಿಸಿರುವ ಶೌಚಾಲಯಕ್ಕೆ ಇನ್ನೂ ಉದ್ಘಾಟನೆ ಬಗ್ಗೆ ದೊರೆತಿಲ್ಲ. ಸಾರ್ವಜನಿಕರ ತೆರಿಗೆ ಹಣ ಅನಾವಶ್ಯಕವಾಗಿ ಪೋಲಾಗುತ್ತಿದೆ. ಇದರಿಂದ ಸಂತೆಗೆ ಆಗಮಿಸುವ ರೈತರಿಗೆ ಸೇರಿದಂತೆ ಗ್ರಾಮಸ್ಥರಿಗೆ ತೀವ್ರ ಅನಾನುಕೂಲ ಎದುರಾಗಿದೆ. ಈ ಬಗ್ಗೆ ಕೂಡಲೇ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡು ಮುಂದಿನ 10 ದಿನಗಳ ಒಳಗಾಗಿ ಸಾರ್ವಜನಿಕರ ಬಳಕೆಗೆ ಶೌಚಾಲಯ ಮುಕ್ತಗೊಳಿಸಬೇಕು. ಇಲ್ಲದಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಜೊತೆಗೆ ಗ್ರಾಮ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ಒದಗಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಫಲಾನುಭವಿಗಳಿಗೆ ಒದಗಿಸಲು ಅವರು ಸೂಚಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ್ ಗೌಡ, ಪ್ರಧಾನ ಕಾರ್ಯದರ್ಶಿ ಸತೀಶ್, ತಾಲೂಕು ಅಧ್ಯಕ್ಷ ಶಿವ, ತಾಲೂಕು ಸಂಚಾಲಕರಾದ ರಂಗಸ್ವಾಮಿ, ಮಹಿಳಾ ಘಟಕ ತಾಲೂಕು ಅಧ್ಯಕ್ಷ ಜಯೇಶ್ ಮುರುಗೇಶ್, ಪ್ರಮುಖರಾದ ನಿರ್ಮಲಾ, ಸರಳ ರಾಮಣ್ಣ ಮತ್ತಿತರರು ಇದ್ದರು. ದೇಶದ ಪ್ರಧಾನಿ ಎಲ್ಲ ಕಡೆ ಹೋಗಿ ಗುಡಿಸ್ತಾರೆ, ಅವರೇನೆ ಸ್ವಚ್ಛ ಭಾರತ ಅಂತ ಮಾಡಿದ್ದಾರೆ. ನೀವು ಮಾಡ್ತಾ ಇರತಕ್ಕಂಥದ್ದು ಕೆಲಸ ಏನು ನೋಡಿ ನೀವೆಲ್ಲ ಅಧ್ಯಕ್ಷರು ಅಂತ ಹೇಳ್ತೀರಲ್ವಾ, ನೋಡಿ ಯಾವ ರೀತಿ ಇಟ್ಕೊಂಡಿದ್ದೀರಾ. ಎಂಡ ಕುಡಿದು ಬಾಟ್ಲುಗಳಲ್ಲಿ ಹಾಕಿದ್ದಾರೆ. ನಾವು ನೋಡಿದ್ವಿ, ಕಣ್ಣಾರು ನೋಡಿದ್ವಿ. ಮತ್ತು ಪಂಚಾಯಿತಿ ಹಿಂದೆ ಸೆತ್ತೆ ಕಾಡು ಕಡ್ಡಿ ಎಲ್ಲ ಬೆಳ್ಕೊಂಡಿದೆ. ಹಾವು ಅಲ್ಲಿ ಬಂದರೆ ನಮ್ಮ ರೈತರು ಕಡಿತದೆ, ನಿಮಗೂ ಕಡಿತದೆ. ನಾನು ಹೇಳೋದು, ನೀವುಗಳು ಪಂಚಾಯಿತಿಲಿ ಇದು ಹೆಬ್ಬಾಲೆ ಅಂದರೆ ದೊಡ್ಡ ಪಂಚಾಯಿತಿ, ದೊಡ್ಡ ಜನಸಂಖ್ಯೆ ಇರೋ ಪಂಚಾಯಿತಿ, ಹೌದಲ್ವಾ? ಗ್ರೇಡರ್ ನಾನು ಹೇಳ್ತಾ ಇರೋದು, ಈ ಎಲ್ಲ ವ್ಯವಸ್ಥೆನ ನೀಟಾಗಿ ಮಾಡ್ಕೋಬೇಕು. ಕಾಡು ಬೆಳ್ಕೊಂಡು ಪಂಚಾಯಿತಿ ಕುಲದಲ್ಲಿ ಇದೆಯಾ, ನೀವೇ ಯೋಚನೆ ಮಾಡಿ. ಆ ಶೌಚಾಲಯ 6 ವರ್ಷ ಆಯಿತು, 4 ಲಕ್ಷ ಬಿಡುಗಡೆ ಮಾಡಿ ಕಟ್ಟಿದ್ರೆ 1000 ಜನಕ್ಕೆ ಬಿಟ್ಕೊಡ್ಬೇಕಲ್ವ ಮೇಡಮ್? ಬಿಟ್ಕೊಡ್ಬೇಕ ಬೇಡವಾ? 2 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತೀರಾ. ಏನು ಕಾರಣ ಸತ್ತೋಗಿದ್ದಾರೆ? ನೀವು ಅವತ್ತು ಯಾವ ಕೆಲಸ ಮಾಡಿದರೆ ಇವಾಗ ಸಾಯ್ತಿತ್ತಿಲ್ಲ ಅವರು, ಹೌದಲ್ವಾ? ಮತ್ತು ಜನರಿಗೆ ಏನು ನೀವು ಸಹಾಯ ಮಾಡ್ತಾರೆ? ನೀವು ಹೇಳಿ, ಮಾಧ್ಯಮದವ್ರ ಮುಂದೆ ಹೇಳಿ, ಏನು ಮಾಡ್ತಾ ಇದ್ದೀರಾ ಅಂತ. ಇದು ಪಂಚಾಯತಿನೋ ಇಲ್ಲ ಇದೇನು ಬಾರೋ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಈಗ ಮೇಡಮ್ ಏನು ಹೇಳ್ತಾರೆ, ನಮ್ಮ ಮನೆ ಈ ತರ ಗೊತ್ತಿಲ್ಲ ನೋಡಿ, ನಮ್ಮ ಮನೆ ಈ ತರ ಗೊತ್ತಿಲ್ಲ ಮೇಡಮ್. ಇದು ಮೇಡಮ್ ನಮ್ಮ ರೈತರಿಗೆ ಅನುಕೂಲ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಂದಿರೋದು. ನಮ್ಮನೆ ಕೆಲಸ ನಮ್ಮನೆಗೆ ಉಪಯೋಗ ಆಗ್ಲಿ ಅಂತ ನಾವು ಬಂದಿರೋದಲ್ಲ ಮೇಡಮ್. ಅರ್ಥ ಮಾಡ್ಕೊಳ್ಳಿ ನೀವು. ಏನ್ ಗೊತ್ತಾ ಮೇಡಮ್, ರೈತರಿಗೆ ಒಳ್ಳೇದಾಗ್ಲಿ, ನಮ್ಮ ರೈತರಿಗೆ ಒಳ್ಳೇದಾಗ್ಲಿ. ರೈತರಿದ್ರೆ ನಾವು ರೈತರಿಗೆ ಅವರೇನು ಅಮಾಯಕರು ಹೇಳೋದಿಲ್ಲ ಅಂದ್ಬಿಟ್ಟು ಈ ತರ ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಾವು ನಮ್ಮ ಕರವೆಯಿಂದ ಬಂದಿದ್ದೀವಿ. ದಯವಿಟ್ಟು ನೋಡಿ, ಮುಂದಿನ ದಿನಗಳ ಒಳ್ಳೆ ಕೆಲಸ ಮಾಡಿ. ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನಮ್ಮ ನಂಬಿಕೆ ಇದೆ. ದಯವಿಟ್ಟು ನೋಡಿ, ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ವಚ್ಛತೆ ಕಾಪಾಡಿ. ಟ್ಯಾಂಕೇ ಕಾಣ್ತಾ ಇಲ್ಲ ಅಲ್ಲಿ, ಟ್ಯಾಂಕ್ ನೋಡಿ. ಇವತ್ತು ಹೆಬ್ಬಾಲೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯ ನಿರ್ಮಿಸಿ 4 ವರ್ಷ ಕಳೆದಿದೆ. 4 ವರ್ಷದಲ್ಲಿ 4 ಲಕ್ಷನ ಸ್ಯಾಂಕ್ಷನ್ ಮಾಡಿಕೊಂಡು ಕಟ್ಟಿದ್ದಾರೆ. 1000 ಜನಕ್ಕೆ ಅನುಕೂಲ ಮಾಡಿಕೊಡ್ದೇ ಇವರು ಇವತ್ತು ನಾಳೆ ಅಂತ ಎಲ್ಲ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ರೈತರಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. PDO ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ. ಎಲ್ಲ ರಜಾ ಹಾಕಿ ಹೋಗಿದ್ದಾರೆ. ಒಬ್ಬರು ಗೃಹ ಪ್ರವೇಶ ಹೋಗಿದ್ದಾರೆ ಅಂತಾರೆ, ಒಬ್ಬರು ರಜಾಕ್ಕೆ ಹೋಗಿದ್ದಾರೆ ಅಂತಾರೆ. ಇಲ್ಲಿನ ವ್ಯವಸ್ಥೆ ಒಂದು ನೋಡಿ, ನಮ್ಮ ರಾಷ್ಟ್ರ ಧ್ವಜ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ನಮಗೆ ನಮ್ಮ ದೇಶದಲ್ಲಿ ಈ ಥರ ಕಥೆಗಳೆಲ್ಲ ಇದೆಯಾ ನಮ್ಮ ನಾಡಲ್ಲಿ ಅಂತ ಭಾರಿ ಬೇಜಾರಾಗಿದೆ ನಮಗೆಲ್ಲರಿಗೂ ಕೂಡ. ಇವತ್ತು ನೋಡಿ, ಒಂದು ಸ್ವಚ್ಛತೆಯನ್ನು ಕಾಪಾಡಿಲ್ಲ ಇವರು. ನೋಡಿ, ಪ್ರತಿಯೊಬ್ಬರು ಇಲ್ಲಿ ಎಂಡ ಕುಡಿದು ಬಾಟ್ಲನ್ನೆಲ್ಲ ಬಿಸಾಡಿದ್ದಾರೆ. ಹಿಂದ್ಗಡೆ ಕಾಡು ಬೆಳ್ಕೊಂಡಿದೆ.
ಇದೆಲ್ಲ ಈ ವ್ಯವಸ್ಥೆ ಎಲ್ಲ ಸರಿಪಡಿಸದೆ ಹೋದ್ರೆ ಇನ್ನು 10 ದಿನ ಗಡುವು ಕೊಡ್ತೀವಿ ನಾವು. 10 ದಿವಸದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಇನ್ನು ಮುಂದೆ ಪ್ರತಿಭಟನೆ ಉಗ್ರವಾಗಿರ್ತದೆ. ಅಮಾನತಾಣ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಅಧಿಕಾರಿಗಳು ಕೂಡ. ಯಾವುದೇ ಕೊಡಗಲ್ಲಿ ಎಲ್ಲೇ ಹೋದರೂ ಸ್ವಚ್ಛತೆ ಕಾಪಾಡಬೇಕು. ಸರಿಯಾದ ರೀತಿಯಲ್ಲಿ ಸರ್ಕಾರ ಏನು ಅನುದಾನ ಇರ್ತದೆ ಅದು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಬೇಕು. ರೈತರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಎಚ್ಚರಿಸಿ ಎಲ್ಲರೂ ಪ್ರತಿಭಟನೆ ಮಾಡಬೇಕಾಗುತ್ತೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ. ಹೆಬ್ಬಾಲೆ A1 ಗ್ರೇಡ್ ಪಂಚಾಯತಿ ಮುಂದ್ಗಡೆ ಪ್ರತಿಭಟನೆ ಮಾಡ್ಕೊತಿದ್ವಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಯಾಕೆಂದರೆ 4.25 ಲಕ್ಷ ರೂಪಾಯಿ ನಮ್ಮ ತೆರಿಗೆ ಹಣ ವ್ಯಯ ಮಾಡಿದ್ದಾರೆ ಅಧಿಕಾರಿಗಳು. ಈವರೆಗೂ ಒಂದು ಉದ್ಘಾಟನೆ ಕಂಡಿಲ್ಲ. ಅದು ಇವತ್ತು ಕಾಡು ಸಂಪೂರ್ಣ ಕಾಡಿನಿಂದ ಕೂಡಿದೆ. ಯಾಕೆಂದರೆ ಅಲ್ಲಿ ಮಾರುಕಟ್ಟೆಗೆ ಬರೋ ಜನಗಳಿಗೆಲ್ಲ ಶೌಚಾಲಯ ಬಳಸಬೇಕು. ಈವರೆಗೂ ಶೌಚಾಲಯ ಉದ್ಘಾಟನೆ ಆಗಿಲ್ಲ. ನಮ್ಮ ತೆರಿಗೆ ಹಣ ಬಳಸಿ ಇವರು ಕಮಿಷನ್ ತಗೊಂಡವ್ರೆ. ಆದರೆ ಒಂದು ಕಟ್ಟಡ ಉದ್ಘಾಟನೆ ಮಾಡಿಲ್ಲ ಅಂದ್ರೆ ಹೇಗೆ ಇದು? ಇದಕ್ಕೆ ಜವಾಬ್ದಾರಿಗೆ ಯಾರು? PDOಗಳಲ್ವಾ? ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇವತ್ತು? ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಕಾರ್ಯನಿರ್ವಹಣಾಧಿಕಾರಿ ಬರಬೇಕು, ನಮ್ಮ ಹವಾಲು ಸ್ವೀಕರಿಸಬೇಕು. ಇನ್ನು 2 ದಿವಸದೊಳಗೆ ಅವೆಲ್ಲ ಸಂಪೂರ್ಣ ಸ್ವಚ್ಛಗೊಳಿಸಿ ಆ ಕಟ್ಟಡ ಉದ್ಘಾಟನೆ ಆಗೋವರೆಗೂ ನಾವು ನಿರ್ಮಿಸೋದಿಲ್ಲ ಅಂತ ಹೇಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಬೈರಂಬಾಡದ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಷಷ್ಠಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇತಿಹಾಸ ಪ್ರಸಿದ್ಧ ಬೈರಂಬಾಡದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯೊಂದಿಗೆ ಷಷ್ಠಿ ಹಬ್ಬದ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ದೇವಾಲಯದ ಪ್ರಧಾನ ಅರ್ಚಕರ ಗೋಪಾಲಕೃಷ್ಣ ಅವರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳೊಂದಿಗೆ ನಡೆಯಿತು. ಮಡಿಕೇರಿ, ಗೋಣಿಕೊಪ್ಪ, ಕುಶಾಲನಗರ, ಮೂರ್ನಾಡು, ನಾಪೋಕ್ಲು, ವಿರಾಜಪೇಟೆ, ಸಿದ್ದಾಪುರ, ಅಮ್ಮತ್ತಿ, ಪಾಲಿಬೆಟ್ಟ, ಒಂಟಿಯಂಗಡಿ, ಮರಗೋಡು, ಹಕ್ಕತ್ತೂರು ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತರು ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ತೀರ್ಥಪ್ರಸಾದ ಸ್ವೀಕರಿಸಿದರು. ಸಾವಿರ ಭಕ್ತರು ತಂಡೋಪತಂಡವಾಗಿ ಬಂದು ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ಭಕ್ತಾದಿಗಳಿಗೆ ಕುಳಿತುಕೊಳ್ಳಲು ಸೂಕ್ತ ಪೆಂಡಲ್ ವ್ಯವಸ್ಥೆ ಮಾಡಲಾಗಿತ್ತು. ದೇವರಿಗೆ ಮಹಾಮಂಗಳಾರತಿ ಸೇವೆ ನಡೆದ ಬಳಿಕ ಮಧ್ಯಾಹ್ನ ಭಕ್ತರಿಗೆ ದೇವಾಲಯದ ವತಿಯಿಂದ ಅನ್ನ ಸಂತರ್ಪಣೆ ನಡೆಯಿತು. ದೇವಾಲಯದ ಹೊರಭಾಗದಲ್ಲಿ ಹರಕೆ ಹೊತ್ತ ಭಕ್ತಾದಿಗಳು ಬೆಳಗಿನಿಂದ ಕೇಶಮುಂಡನ ನೆರವೇರಿಸಿದರು. ಕಾಫಿ ತೋಟದ ನಡುವಿನ ದೇವಾಲಯದ ಹಾದಿಯಲ್ಲಿ ಕುಳಿತು ಭಿಕ್ಷಾಟನೆಯಲ್ಲಿ ತೊಡಗಿದರು. ಭಿಕ್ಷುಕರಿಗೆ ಭಕ್ತರು ಅಕ್ಕಿ ಹಾಗೂ ಹಣವನ್ನು ನೀಡಿ ಮುಂದೆ ಸಾಗುವ ದೃಶ್ಯ ಕಂಡುಬಂತು. ಸರ್ಕಲ್ ಇನ್ಸ್ಪೆಕ್ಟರ್ PK ರಾಜು, ಸಿದ್ದಾಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ, ತಕ್ಕ ಮುಖ್ಯಸ್ಥರು, ಕಾರ್ಯಕರ್ತರು ಹಾಜರಿದ್ದರು. ಮುಖ್ಯ ರಸ್ತೆಯ ಬದಿಯಲ್ಲಿ ಹಲ್ವಾ ಸೇರಿದಂತೆ ಬಗೆ ಬಗೆಯ ಆಹಾರ ಪದಾರ್ಥಗಳು, ತಿಂಡಿ ತಿನಿಸುಗಳ ವ್ಯಾಪಾರ ಜೋರಾಗಿತ್ತು. ನಂತರ ಬೈರಂಬಾಡ ಅಮ್ಮತ್ತಿ ಗ್ರಾಮದ ಕುಲ್ಕುಮಾಡ್ ದರ್ಗಾಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಸೌಹಾರ್ದತೆ ಮೆರೆದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಪ್ರಧಾನಿ ನರೇಂದ್ರ ಮೋದಿ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಆಗಮಿಸಿ ರೋಡ್ ಶೋನಲ್ಲಿ ಭಾಗವಹಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಆಗಮಿಸಿದ್ದು, ಉಡುಪಿಯ ಕರಾವಳಿ ಬೈಪಾಸ್ನಿಂದ ಬನ್ನಂಜೆ ಮಾರ್ಗವಾಗಿ ಕಲ್ಸಂಕದವರೆಗೆ ನಡೆಯುತ್ತಿರುವ ರೋಡ್ ಶೋನಲ್ಲಿ ಭಾಗವಹಿಸಿದರು. ಉಡುಪಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಚಿವ ದಿನೇಶ್ ಗುಂಡೂರಾವ್ ಆತ್ಮೀಯವಾಗಿ ಸ್ವಾಗತಿಸಿದರು. ರಸ್ತೆಯ ಇಕ್ಕೆಲಗಳಲ್ಲಿ ನೆರೆದಿರುವ ಜನರು ಮೋದಿ ಮೋದಿ ಎಂದು ಜಯಘೋಷಗಳನ್ನು ಕೂಗಿ ಪ್ರಧಾನಿ ಮೇಲೆ ಹೂಮಳೆಗೆರೆದು ಸ್ವಾಗತಿಸಿದರು. ದೇವರ ದರ್ಶನ ಪಡೆದ ನಂತರ ಅವರು ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಿದ್ದರು. ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಿದರು. ಜೈ ಶ್ರೀಕೃಷ್ಣ ಎಂದು ಕನ್ನಡದಲ್ಲೇ ಭಾಷಣ ಆರಂಭಿಸಿ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಶ್ರೀಕೃಷ್ಣನ ದರ್ಶನ ಪಡೆದರು. ನಂತರ ಸ್ವರ್ಣ ಲೇಪಿತ ಕನಕನ ಕಿಂಡಿ ಲೋಕಾರ್ಪಣೆಗೊಳಿಸಿದರು. ಬರೋಬ್ಬರಿ 2 ಕೋಟಿ ರು ವೆಚ್ಚದಲ್ಲಿ ಸ್ವರ್ಣ ಲೇಪಿತ ಕನಕನ ಕಿಂಡಿಯನ್ನು ನಿರ್ಮಿಸಲಾಗಿದೆ. ಉಡುಪಿಯ ಕೃಷ್ಣ ಮಂಟಪದಲ್ಲಿ ಕನಕನ ಕಿಂಡಿಗೆ ಚಿನ್ನದ ಹೊದಿಕೆ ಸಮರ್ಪಿಸಿ ಸುವರ್ಣ ತೀರ್ಥ ಮಂಟಪ ಉದ್ಘಾಟಿಸಿದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.
तो प्रधानमंत्री इस वक्त उडुपी स्थित श्री कृष्ण मठ में पूजा अर्चना कर रहे हैं और इसकी स्थापना अगर बात की जाए इस मठ की तो वैष्णव संत माधवाचार्य ने 13वीं शताब्दी में की। और यहाँ पे बहुत अनूठी परंपरा ये है जिसको अभी आपने देखा भी कि भगवान कृष्ण की मूर्ति जो है वो बाल स्वरूप में है और दर्शन करने के लिए एक विशेष खिड़की मौजूद है जिसे कनकना किंदी कहा जाता है। इसी के माध्यम से आप वहाँ पर दर्शन अभिलाषी बन सकते हैं और ऐसी प्राचीन कथा है कि भक्त कनकदास का जो गहरा भक्तिभाव है उसी की वजह से ऐसा होता है। तो यहाँ पर प्रधानमंत्री पूजा अर्चना करते हुए वहाँ पर जो महंत हैं उनके साथ संवाद करते हुए नजर आ रहे हैं और कनकना किंदी जो कि स्वर्ण रूप में है उसके जरिए दर्शन करते हुए प्रधानमंत्री यहाँ नजर आ रहे हैं। तो उडुपी की बात जब हम करते हैं, दक्षिण भारत का एक प्रमुख धार्मिक और सांस्कृतिक केंद्र है। इसे दक्षिण भारत का मथुरा भी कहा जाता है। और सबसे अहम कि 8 मठों की अद्भुत परंपरा है। श्री माधवाचार्य ने श्री कृष्ण मंदिर की सेवा और प्रशासन के लिए 8 मठों की स्थापना की थी, जो अनूठी व्यवस्था, धर्म अनुशासन और सामूहिक प्रबंधन का एक सटीक उदाहरण है। तो उडुपी का नाम लेते ही जिस तरह श्री कृष्ण मंदिर की छवि सामने आती है, यह मंदिर मध्यकालीन संत श्री माधवाचार्य की परंपरा से जुड़ा है और वैष्णव भक्तों के लिए आस्था का अत्यंत पवित्र केंद्र माना जाता है। अनूठी व्यवस्था, अनूठी बात यह कि भगवान कृष्ण के इस बाल स्वरूप के दर्शन अभिलाषी आप तभी बन पाते हैं जब वहाँ जो कनकना किंदी है, एक छोटी सी खिड़की से उनका दर्शन किया जाता है। दर्शन आप कर सकते हैं। प्रधानमंत्री यहाँ पर जो पूजा अर्चना है उसमें भाग लेते हुए, सम्मिलित होते हुए नजर आ रहे हैं। और ऐसी धार्मिक मान्यता है कि भक्त कवि कनकदास को इसी झरोके से दर्शन हुए थे। वो कहते हैं कि जिस तरह से भगवान को हम ढूंढते हैं, भगवान भी भक्त को देखकर आह्लादित होते हैं। यहाँ पर संकल्प लेते हुए प्रधानमंत्री और ये पूजा अर्चना करते हुए नजर आ रहे हैं। श्री कृष्ण मठ के दौरे पर प्रधानमंत्री जहां मंदिर परिसर में शांत, अनुशासित और आध्यात्मिक वातावरण से ओतप्रोत आप इस पूरे प्रांगण को देख पा रहे हैं। और वैदिक मंत्रोच्चार की वजह से जिस तरह से ये उडुपी का जो श्री कृष्ण मठ है वो श्रद्धालुओं के लिए सालों से आकर्षण का, भक्ति का, आध्यात्म का, ज्ञान का केंद्र रहा है। तो उडुपी स्थित श्री कृष्ण मठ के दौरे पर प्रधानमंत्री आध्यात्मिक और सांस्कृतिक उत्कृष्टता के लिहाज से आज अहम दिन, जब हम एक भारत श्रेष्ठ भारत की तस्वीर यहाँ पर सटीक होते हुए देखते हैं। प्रधानमंत्री यहाँ पर पूजा अर्चना के तमाम क्रियाकलापों में हिस्सा लेते हुए नजर आ रहे हैं। इस मंदिर से जुड़ी एक बहुत ही अहम मान्यता और भी है जिसका जिक्र अभी कुछ देर पहले नीरज भी कर रहे थे कि कैसे श्री माधवाचार्य ने समुद्र में तूफान में फंसे एक जहाज को अपनी दिव्य शक्ति से बचाया था। और आध्यात्मिक शक्ति कैसे आपके दार्शनिक व्यक्तित्व को निखारती है, उकेरती है। प्रधानमंत्री यहाँ पर पूजा अर्चना में भाग लेते हुए नजर आ रहे हैं। और उडुपी को भगवान कृष्ण के भक्तों के लिए बेहद पवित्र स्थान माना जाता है। ये कृष्ण मंदिर खास तौर पर कृष्ण भक्तों के लिए प्रमुख आस्था का केंद्र है, जहाँ आध्यात्मिक उन्नति, उत्पत्ति का उद्घोष है। हर दिन हजारों की संख्या में श्रद्धालु यहाँ दर्शन करते हैं और बाल कृष्ण के रूप में यहाँ आप जब दर्शन अभिलाषी होते हैं, कहते हैं कि ईश्वर के दर्शन की अभिलाषा ही अपने आप में सबसे बड़ी अनूठी शक्ति होती है। और भगवान कृष्ण का जो बाल स्वरूप है, जो इस कनकना किंदी के जरिए आप करते हैं, वो 9 छिद्रों वाली छोटी सी खिड़की। और आप समझिए कि अपने आप में कितनी अनूठी मान्यता है, कितना रोचक विवरण है इस कृष्ण मठ का। और जब हम
उडुपी की बात कर रहे हैं, जिसे दक्षिण भारत का मथुरा भी कहा जाता है, तो बहुत से रोचक तथ्य जो हैं वो इस मंदिर से जुड़े हैं, जैसे कि किस तरह से एक दीपक है जो कई वर्षों से यह लगातार जल रहा है। भगवान कृष्ण की जो बाल स्वरूप मूर्ति स्थापित है, हाथ में मक्खन और रस्सी पकड़े हुए है, और हर साल खासतौर पर जन्माष्टमी या फिर अगर हम भगवान कृष्ण से जुड़े जो तमाम महोत्सव होते हैं, उस वक्त इस पूरे श्री कृष्ण मठ की छटा देखते ही बनती है। काफ़ी विहंगम और रमणीय दृश्य आप ये देख रहे हैं। भक्ति में सराबोर पूरा उडुपी हमने देखा आज किस तरह से कृष्ण की भक्ति में डूबा हुआ नजर आ रहा है। तो उडुपी का ये कृष्ण मंदिर, जहां प्रधानमंत्री इस वक्त दौरे पर हैं और प्रधानमंत्री ने यहाँ पर पूजा अर्चना की और बड़े विधि विधान के साथ यहाँ पर उन्होंने पूजा अर्चना में भाग लिया, सम्मिलित हुए। और किस तरह से संत महंत जो हैं आने वाली पीढ़ियों के लिए इस तरह एक सकारात्मक सोच और ऊर्जा को पैदा करते हैं, यानी कि जिसकी नींव आज से 13वीं शताब्दी में श्री माधव आचार्य द्वारा रखी गई, उसी इतिहास को आज हम सब अपने ज्ञान चक्षुओं से देख रहे हैं। और किस तरह से आपका इतिहास ही आपके आने वाले भविष्य की नींव होता है। ಕಾರ್ಯಕ್ರಮವನ್ನ ಪರಮ ಪೂಜ್ಯ ಶ್ರೀಪಾದರ ಅನುಮತಿಯನ್ನ ಪಡೆದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಬೇಕು. ವೇದ ಘೋಷದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಪುತ್ತಿಗೆ ವಿದ್ವಾಂಸರಿಂದ ವೇದ ಘೋಷ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಂಟಿ ಗೋಷ್ಠಿ ನಡೆಸಿ ಶಾಸಕ ಮಂಜು ಹಾಗೂ ಅವರ ಬೆಂಬಲಿಗರ ವಿರುದ್ಧ ಆಪಾದನೆಗಳ ಸುರಿಮಳೆಯನ್ನು ಸುರಿಸಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈಗಿನ ಶಾಸಕರಾದ ಎಚ್.ಡಿ. ಮಂಜು ಹಾಗೂ ಜಿಲ್ಲಾ ಸಂಸದರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಣ್ಣ ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇವೆ ಎಂದರೆ ನಾವುಗಳು ಜೆಡಿಎಸ್ ಕಟ್ಟಾಳುಗಳು, ನಾವಿಬ್ಬರು ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರು ಸಹ. ಆದ್ದರಿಂದ ನಮ್ಮ ವಿರುದ್ಧ ಸುಳ್ಳು ಅಪಪ್ರಚಾರ ನಡೆಸಿದರೆ ಶಾಸಕರು ಹಾಗೂ ಅವರ ಹಿಂಬಾಲಕರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತದೆ ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಬಿಎಂ ಕಿರಣ್ ಎಚ್ಚರಿಸಿದರು. ಮನ್ಮೂಲ್ ನಿರ್ದೇಶಕ ಡಾಲು ರವಿ ಹಾಗೂ ಟಿಎಪಿಸಿಎಂಎಸ್ ನಿರ್ದೇಶಕ ಬಿಎಂ ಕಿರಣ್ ಜಂಟಿ ಗೋಷ್ಠಿ ನಡೆಸಿ ಮಾತನಾಡುತ್ತಾ ತಿಳಿಸಿದರು. ನಾವು ನಿಷ್ಠಾವಂತ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು. ನಮ್ಮದು ದೇವೇಗೌಡರು ಹಾಗೂ ಕುಮಾರಣ್ಣ ಜೆಡಿಎಸ್ ಪಕ್ಷದವರು. ನಾವೆಂದಿಗೂ ಪಕ್ಷದ್ರೋಹ ಮಾಡುವುದಿಲ್ಲ ಎಂದು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಮತ್ತು ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಕಿರಣ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಂಟಿ ಗೋಷ್ಠಿ ನಡೆಸಿ ಶಾಸಕ ಮಂಜು ಹಾಗೂ ಅವರ ಬೆಂಬಲಿಗರ ವಿರುದ್ಧ ಆಪಾದನೆಗಳ ಸುರಿಮಳೆಯನ್ನೇ ಸುರಿಸಿದರು. ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಸೇರಿದಂತೆ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರ ಚುನಾವಣೆಯಲ್ಲಿ ನಾವು ಪಕ್ಷದ್ರೋಹವನ್ನ ಎಂದಿಗೂ ಮಾಡಿಲ್ಲ. ಶಾಸಕ ಎಚ್.ಡಿ. ಮಂಜು ಅವರು ಶಾಸಕರಾಗಿ ಆಯ್ಕೆಯಾಗಲು ನಮ್ಮನ್ನ ಏಣಿಯಂತೆ ಬಳಸಿಕೊಂಡರು. ತಾವು ಶಾಸಕರಾಗಿ ಆಯ್ಕೆಯಾದ ನಂತರ ನಮ್ಮನ್ನ ಸೇರಿದಂತೆ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿ ನಿನ್ನೆ ಮೊನ್ನೆ ಪಕ್ಷಕ್ಕೆ ಸೇರಿದವರು ಹಾಗೂ ಸ್ವಾರ್ಥ ಸಾಧಕರನ್ನ ತಮ್ಮ ಪಕ್ಷದಲ್ಲಿ ಇಟ್ಟುಕೊಂಡು ಮೆರೆಸುವ ಕೆಲಸ ಮಾಡುತ್ತಿದ್ದಾರೆ. ನಾವು ಪಕ್ಷದ್ರೋಹ ಮಾಡಿರುವುದನ್ನ ಶಾಸಕರು ಹಾಗೂ ಅವರ ಬೆಂಬಲಿಗರು ಸಾಬೀತುಪಡಿಸಲಿ ನೋಡೋಣ ಎಂದು ಸವಾಲು ಹಾಕಿದ ಡಾಲು ರವಿ ಹಾಗೂ ಕಿರಣ್ ಸಂಪೂರ್ಣ ಬಹುಮತವನ್ನ ಹೊಂದಿದ್ದ ಕೆಆರ್ಪೇಟೆ ಪುರಸಭೆ ಆಡಳಿತ ಮಂಡಳಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ದಾರಿ ಎರೆದು ಕೊಟ್ಟಿದ್ದು ಶಾಸಕರೇ ಹೊರತು ನಾವಲ್ಲ ಎಂದು ವ್ಯಂಗ್ಯವಾಡಿದರು. ಟಿಎಪಿಸಿಎಂಎಸ್ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ತಲಾ 15 ಸೊಸೈಟಿಗಳಂತೆ ಮತದಾನದ ಹಕ್ಕನ್ನು ಪಡೆದಿದ್ದು ಸಮಬಲದ ಹೋರಾಟವನ್ನು ನೀಡುತ್ತಿದ್ದವು. ಆದರೆ ಒಂದು ಸೊಸೈಟಿಯ ಪ್ರತಿನಿಧಿಯು ಯಾವುದೇ ಪಕ್ಷಕ್ಕೆ ಸೇರದೆ ನಿರ್ಣಾಯಕವಾಗಿತ್ತು. ಶಾಸಕ ಮಂಜು ತಮ್ಮ ಸಹೋದರ ಸೇರಿದಂತೆ ಇತರ ಇಬ್ಬರು ನಿರ್ದೇಶಕರಿಗೆ ಮಾತ್ರ ಮತವನ್ನು ನೀಡುವಂತೆ ಆ ಅಭ್ಯರ್ಥಿಯ ಮನವೊಲಿಸಿ ಕಿರಣ್ ಅವರನ್ನ ಸೋಲಿಸಲು ತಂತ್ರಗಾರಿಕೆ ನಡೆಸಿದ್ದರಿಂದ ನಾವು ಅನಿವಾರ್ಯವಾಗಿ ಕಿರಣ್ ಅವರ ಗೆಲುವಿಗೆ ಕಾರ್ಯತಂತ್ರ ನಡೆಸಬೇಕಾಯಿತು ಎಂದು ಡಾಲು ರವಿ ಸ್ಪಷ್ಟಪಡಿಸಿದರು.
ಮಾನ್ಯ ಶಾಸಕರು ಹಾಗೂ ಅವರ ಬೆಂಬಲಿಗರು ನಮ್ಮಗಳ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸದಿದ್ದರೆ ಶಾಸಕರು ನಡೆಸಿರುವ ಪಕ್ಷ ವಿರೋಧ ಚಟುವಟಿಕೆಗಳು ಹಾಗೂ ನಿಷ್ಠಾವಂತ ಕಾರ್ಯಕರ್ತರುಗಳ ಮೇಲೆ ನಡೆಸಿರುವ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಎಳೆಯಾಗಿ ಬಿಚ್ಚಿಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋಷ್ಠಿಯಲ್ಲಿ ಐಕನಹಳ್ಳಿ ಬಾಲಚಂದ್ರ, ಜೆಡಿಎಸ್ ಮುಖಂಡರಾದ ಅಗ್ರಹಾರ ಬಾಚಳಿ ನಾಗೇಶ್, ಮನ್ಮೂಲ್ ಮಾಜಿ ನಿರ್ದೇಶಕ ಸಾರಂಗಿ ನಂಜುಂಡೇಗೌಡ, ಸೊಳ್ಳೆಪುರ ವಾಸು, ಸಾರಂಗಿ ವಿಶ್ವನಾಥ್, ಗೌರವಿ ಶ್ರೀಧರ್, ಕಿಕ್ಕೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೊಳ್ಳೆಪುರ ಬಾಲಕೃಷ್ಣ, ಕುಬೇರ, ಯುವ ಮುಖಂಡರಾದ ಸಂತೋಷ್, ಅಜಯ್, ಲೋಕೇಶ್, ಚೇತನ್, ಆನಂದ್, ಶಿವಕುಮಾರ್, ರಾಜೇಶ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಇದ್ದರು. ಕಾರ್ಯಕ್ರಮಕ್ಕೆ ನಮಗೆ ವಿಚಾರ ಇತ್ತು. ಕಾರ್ಯಕ್ರಮ ರಾಜ್ಯದ ಕಾರ್ಯಕ್ರಮ. ನಾವು ಪಕ್ಷಕ್ಕೆ 2023 ಏಪ್ರಿಲ್ 12ನೇ ತಾರೀಕು ಕುಮಾರಣ್ಣನ ಹತ್ರ ಶುಕ್ರವಾರ ಅವತ್ತು ಬೆಂಗಳೂರಲ್ಲಿ ಹೋಗಿ ಇದೇ ಶಾಸಕರಾಗಿರೋಂಥವ್ರ ಅವತ್ತು ಅಭ್ಯರ್ಥಿ ಜೊತೆಗೆ ನಮ್ಮ ಮನ್ಮೂಲನೆ ಮಾಜಿ ಉಪಾಧ್ಯಕ್ಷರಾದಂಥ ರಘುನಂದನ್ ನಾವುಗಳೆಲ್ಲ ಹೋಗಿ ಅಡಕರಸಿಗಳವರೆಲ್ಲ ಮಾತಾಡಿ ನನ್ನನ್ನು ಪಕ್ಷಕ್ಕೆ ಬರಬಾಡ್ಕೊಡ್ರು ಕುಮಾರ್. ನಾನು ಸೇರ್ಪಡೆ ಆಗಿತ್ತು 2023 12ನೇ ತಾರೀಕು ಏಪ್ರಿಲಲ್ಲಿ. ಪಾರ್ಟಿ ಹುಟ್ಟಿದ ವಿಚಾರ ಎಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಅದು ನನ್ನ ಆಂತರಿಕ ವಿಚಾರದಲ್ಲಿ ನಾನು ಒಬ್ಬ ಸ್ನೇಹಿತರನ್ನು ಬಿಟ್ಟೆ ಅಂತ ಹೇಳಿದ್ದೀನಿ. ಅದು ಹೇಳ್ತೀನಿ ಬೇಕು ಅಂದರೆ. ಅದಾದ ಮೇಲೆ ಬಹಿರಂಗ ಸಭೆ ನಡೀತು 2023 14ನೇ ತಾರೀಕು ಭಾನುವಾರದಂದು ಕೇರ್ಪೇಟೆ TFSMS ಮೈದಾನದಲ್ಲಿ ಒಂದು ವೇದಿಕೆ ನಡೀತು. ಆ ವೇದಿಕೆಗೆ ನಮ್ಮ ತಾಲೂಕಿನ ಜೊತೆಗೆ ಜಿಲ್ಲೆಯ ನಾಯಕರು, ಪುಟ್ಟರಾಜಣ್ಣವರು ಶಾಸಕರು, ಬೇರ್ಪಡ ವಿಧಾನಸಭಾ ಕ್ಷೇತ್ರ, ಪಾಂಡವಪುರ ಕ್ಷೇತ್ರದಿಂದ, ಚಂದ್ರಪಟ್ಟಣ ಕ್ಷೇತ್ರ, ಶ್ರವಣಬೆಳಗೊಳ ಕ್ಷೇತ್ರದಿಂದ ಶಾಸಕರಾದ ಬಾಲಣ್ಣವರು, ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣವರು, ತಾಲೂಕು ಅಧ್ಯಕ್ಷರು ಜಾನಕಿರಾಮಣ್ಣವರು, ನಾಗೇಶ್ ಅಣ್ಣ, ತುಂಬಾ ಜನ ಕಿರಣವರು, ಇವೆಲ್ಲ ಮುಖಂಡರುಗಳು ತುಂಬಾ ಜನ ಬಂದಿರೋರು. ಎಂಬೇರೀಶ್ವರ ತೋರಿಸಿ ಎಲ್ಲರೂ ಬಂದಿದ್ರು. ಎಂಬೇರೀಶ್ವರನ ಕರ್ದಿಲ್ಲ ಅಂತ ಬಂದಿರಲಿಲ್ಲ. ಅವತ್ತು ನನಗೆ ಶಾಸಕರಾದಂಥ ಮಂಜಣ್ಣವರು ಅವತ್ತು ಅಭ್ಯರ್ಥಿ. ನಾನು ಬಾವುಟ ಕೊಟ್ಟಾಗ ಅದು ವಿಡಿಯೋಗಳೆಲ್ಲ ನಿಮ್ಮ ಹತ್ರ ಬೇಕು, ನಾನು ಬಿಡುಗಡೆ ಮಾಡ್ತೀನಿ. ನಾನೇನು ಕದ್ದು ಮುಚ್ಚಿ ಎಲ್ಲ 4 ಕೋಟಿ ಮಧ್ಯದಲ್ಲಿ ಸೇರ್ಕೊಂಡಿಲ್ಲ. ಸಾವಿರಾರು ಮಂದಿ ಜನ ಮುಂದೆ ಪಾರ್ಟಿಗೆ ಸೇರಿದ್ಮೇಲೆ ನಾನು ಸೈನ್ ಮಾಡಿದ್ದೀನಿ ಅಂತ ತಾಲೂಕು ಜನ ಹೇಳ್ತಾರೆ. ಅದು ಪುತ್ರ ಕಾಲ ಬಂದಾಗ ಕೊಡ್ತಾರೆ. ನನ್ನ ಕೆಲಸ ಏನು, ಪಾರ್ಟಿ ಬಂದಾಗ ಮಾಡಿದೆ, ಚುನಾವಣೆ ಮುಗೀತು. ಅದಾದ್ಮೇಲೆ ಒಕ್ಕಲಿಗರಲ್ಲಿ ಸ್ವಲ್ಪ ನನ್ನ ಅವಾಯ್ಡ್ ಮಾಡಬೇಕು ಅಂತ ಮಾತಾಡ್ತಿದ್ದಾಗ ನಾನು ಸ್ವಲ್ಪ ದೂರದಲ್ಲೇ ಇದ್ದೆ. ಒಂದು ಚುನಾವಣೆ ಟೈಮಲ್ಲಿ ನಾನು ಹರೀಶ್ ಅವರು ಕಿತ್ತಾಡಿದ್ರು. ಯಾರಿಗೋಸ್ಕರ ಕಿತ್ತಾಡಿದೆ? ನಾನು ಹರೀಶ್ ಅವರು ಒಂದೇ ಪಾರ್ಟಿಲಿ 3 ಜನ ಅಭ್ಯರ್ಥಿಗಳು 2019ರಲ್ಲಿ ನಾನು, ಹರೀಶ್ ಅವರು, ಅಂಬರೀಶ್ ಅವರು 3 ಜನ ಅಭ್ಯರ್ಥಿಗಳು ಕಣದಲ್ಲಿ ನಾನು ಅಂತಿದ್ದಾಗ ಅದು ಶಕ್ತಿ ಇದ್ದವ್ರು ಗೆಲ್ಲಿ ಅಂದಾಗ ಇಂಡಿಪೆಂಡೆಂಟ್ ಲೆಕ್ಕ ನಾವು ಹೋದು. ಅವತ್ತು ಡಿಸ್ಕ್ವಾಲಿಫೈಗೆ ಅಂತ ಇಟ್ಟಿದ್ರು ನನ್ನ ಮತ್ತೆ ಇದೇ ಶಾಸಕರಾದಂಥ ಮಂಜಣ್ಣ ಲಾಲ್ವಾನಿ ಸೊಸೈಟಿ. ಅವತ್ತು ನನ್ನ ಡಿಸ್ಕ್ವಾಲಿಫೈ ನೋಡಿ ಉಳಿಸಿ ಕರೆಸ್ತವ್ರು ಯಾರು? ಇವತ್ತು ಜಾನಕಿರಾಮಣ್ಣನೂ ಅವರೇ, ಅವತ್ತು ಅವ್ರ ಜೊತೆ ಇದ್ರು. ಇವತ್ತು ಅವರೇ ಬಲ್ದೇವ್ರವ್ರೆ, ಅವ್ರ ಹತ್ರನೇ ಫೋನ್ ನಂಬರ್ ತಗೊಂಡಿದ್ದಾಗ ಅಲ್ಲಿವರೆಗೂ ಶಾಸಕರಾದಂಥ ಮಂಜಣ್ಣವ್ರ ನಂಬರ್ ಅಂತ ಇರಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೊಡಪ್ಪ ಹೇಳ್ತೀನಿ ಕರೆಸ್ತೆ. ಅಲ್ಲಿಗೆ ಬಂದಿದ್ರು. ಹೇಳ್ಬಿಟ್ಟು ಮಂಗಳವಾರ ದಿವಸ ಅವತ್ತು, ಗುರುವಾರ ನಿಮ್ಗೆ ಡಿಸ್ಕ್ವಾಲಿಫೈ ಮಾಡೋದು ಕೋರ್ಟ ಸ್ಟೇ ಸಿಗಲ್ಲ, ಪುಟ್ಟರಾಜಗಳು ನಾನು ಮಾತಾಡಿ ಅವ್ರ ಶಾಸಕರು ಪುಟ್ಟರಾಜಗಳು ಉಳಿಸ್ಕೊಂಡು ನೀವು ಅಭ್ಯರ್ಥಿ ಆಗ್ಬೋದು. ನನಗೆ ಹರೀಶ್ ಅಣ್ಣ ಇಬ್ಬರು ಯಾಕೆ ಒಂದಾಗಿರೋಂಗೆ ಅವರೇ ನನಗೆ ತೊಂದರೆ ಆಗಿರುತ್ತೆ, ನೀವು ನಾನು ಸಹಾಯ ಮಾಡ್ತೀನಿ. ಕೋರ್ಟ್ಗೆ ಹೋಗ್ತಾ ಇದ್ದೀನಿ ನಾನು, ಸಿಗ್ಬೋದು ಅಂತೇಳಿ ನಾನು ಡಿಸ್ಕ್ವಾಲಿಫೈ ಕೋರ್ಟ್ಗೆ ಹೋಗಿ ತಂದು ಚುನಾವಣೆ ನಡೆದು ಗೊತ್ತು. ಚುನಾವಣಾ ಪೂರ್ವ ಮಾತೇನಾಗಿತ್ತು 2019 ಬಸ್ ಸಂತೋಷ ತೋಟದಲ್ಲಿ ಏನು ಮಾತಾಡಿದ್ದು ಅದು ಹೇಳ್ಬೇಕು. ಶಾಸಕರು ಆಚೆ ಬಂದು ಸಂತೋಷರ ಹತ್ರ ಕೇಳ್ಕೊಬೋದು. ಪ್ರಬಂಧನೂ ಕರ್ತೇನೆ ಹೇಳಿತ್ತು ಕಿಕ್ಕೇರಿ, ನಮ್ಮನ್ನೆಲ್ಲ ಕೂರಿಸಿ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೇಳಿದಾಗ ನನಗೆ ಮಾಡಿ ಅಂತ ಕೇಳಿದಾಗ ಅವತ್ತಿದ್ದಂಥ ಮತ ಎಷ್ಟು 59 ಅಂತ ನಿಮ್ಮ 48 ಇದ್ದು ಸೊಳ್ಳೆ ಆಗೋದು. ಈಗಲಿದ್ದು ದೇವಸ್ಥಾನಕ್ಕೆ ಹರಾಜು ಹೋಗಿ ದುಡ್ಡಿಂದ ಹಿಡಿದು ಲಕ್ಷ್ಮೀಪುರದಿಂದ ಹಿಡಿದು ಎಲ್ಲ ಸೇರಿ 59 ಕೊನೆ ಹಂತದಲ್ಲಿ ಬಂದೈತಿ ಅಂದಾಗ 117 ಆದ್ರಿ. ಹೆಂಗಾದ್ರಿ ಅನ್ನೋದು ಅದು ಮಾಡಿ ಓಟ್ ಹಾಕಾದ್ರಿ. ಆ ಓಟ್ ಯಾರು ಹಾಕೋರು ಅನ್ನೋದು ಜನ ಹೇಳ್ತಾರೆ. ಅದೇ ಭಾನುವಾರ 28 ಯಾಕೆ ಅನ್ನೋದು ಇದೇನೋ ಪ್ರಶ್ನೆ ಕೇಳಿದ್ವಿ, ಅದು ನಿಮಗೆ ಕೊಟ್ಟು ಅಷ್ಟಂತ್ರ ಆದಾಗ ಯಾರು ಒಬ್ಬರು ಪ್ರಶ್ನೆ ಮಾಡಿ ನಮ್ಮೊಬ್ಬರು ಖುಷಿ ಕೊಟ್ಟರು. ನನಗೂ ಖುಷಿಯಾಗಿ ದೊಡ್ಡ ಕೆಲಸ ಮಾಡ್ದು. 2023 ಪಾರ್ಟಿ ಸೇರ್ಕೊಂಡೆ. ಪಾರ್ಟಿ ಸೇರಿದ್ಮೇಲೆ ನಾನು ಎಲೆಕ್ಷನ್ ಮಾಡಿದೆ, MP ಎಲೆಕ್ಷನ್ ಮಾಡಿದೆ. ಈ ವಿಚಾರ ಹೈಕಮಾಂಡ್ ಮುಗಿಸಿದ್ದು. ನಾನು ಹರೀಶ್ ಅವ್ರನ್ನ ಮಾತಾಡೋಕ್ಕೆ ಕಾರಣ ಅಕ್ಕೆ ಮಾಡೋದು ಫಸ್ಟ್ ಕಾನ್ಫರೆನ್ಸ್ ಕಾಲ್ ಹಾಕಿದ್ರು ಇಲ್ವೋ ಅವರೇ ಕೇಳಿ ಉತ್ಸವ ಮಾಡೋಣ ನಮ್ಮ ಹೇಳಿದ್ರು.
ಅವ್ರು ಏನಾದ್ರು ಪಕ್ಷದೊಳಗೆ ಬಂದ್ಮೇಲೆ ರವಿ ಅವರೇ ನಿಮ್ಮ ಜೊತೆ ಯಾರು ಕೊಟ್ಟರು ಚುನಾವಣೆಗೆ ಹೋಗ್ಬೇಕು, ನೀವು ಇದಕ್ಕೆ ವಿರೋಧ ಮಾಡ್ಕೊಂಡು ಸಭೆಯಲ್ಲೆಲ್ಲ ಮಾತಾಡಬೇಡಿ ಅಂತ ಹೇಳುವಾಗ ಸಭೆ ಗೌರವ ಕೊಟ್ಟು ಅಲ್ಲಿಂದ ಆಚೆಗೆ ಏನೂ ಮಾತಾಡಲಿಲ್ಲ. ಮಾತಾಡ್ಸೋದು, ಪುಟ ಹೇಳೋದು, ಸುದ್ದಿ ಹೇಳಿದ್ರು, ಎಲ್ಲ ಹೇಳಿದ್ರು. ನಾನು ನನ್ನ ಡೈರಿ ವಿಚಾರವಾಗಿ ಬೋರೇಗೌಡರು ಅಲ್ಲೇ ಕೂತವ್ರೆ, ಜೋಗಿಗೌಡರು DCC ಬ್ಯಾಂಕ್ ಅಧ್ಯಕ್ಷರಾಗಿರೋ ಅವರು ಕೂತಿದ್ರು, ಲಕ್ಷ್ಮೀನಾರಾಯಣ ಅಂತ ಒಂದೂರಲ್ಲಿ ಅವ್ರು ಹೋಗ್ ಟೈಮ್ ಅದು ಅವರು ಕೂತಿದ್ರು, ಎಲ್ಲ ಕೂತಿದ್ರು. ಬೇರೆ ಖಾಸಗಿ ಚರ್ಚೆ ಬೀದಿಲಿ ಮಾತಾಡ್ತಾ ಕೂತಿದ್ರು, ಫೋಟೋ ಬಿಟ್ಬಿಟ್ಟು ಸೇಲ್ ಆಗ್ಬಿಟ್ಟ ಅಂತ ಆಗ್ತಾರೆ. ನಾನು ಜೂಮಾ ಅಂದಲು ಒಂದೂರಲ್ಲಿ MLA ಮಂತ್ರಿ ಆದಾನು ನಾನು ಯಾವುದೇ ಥರದ್ದು ಮಧ್ಯದಲ್ಲಿ ಆಂತರಿಕವಾಗಿ ಮಾತಾಡಿ ರಾಜಕಾರಣ ಮಾಡಿಲ್ಲ. ಏನೇ ಮಾಡೋದು ಬಹಿರಂಗವಾಗಿ ಹೇಳೇ ಮಾಡೋದು, ಹೇಳಿದ್ದನ್ನೇ ಮಾಡೋದು, ಮಾಡಿದ್ದು ಹೇಳೋದು. ನಾನು ಅಲ್ಲಿ ಮಾತಾಡಿದ್ದೆಲ್ಲ ಖಾಸಗಿ ವಿಚಾರವಲ್ಲ, ನಮ್ಮ ಡೈರಿ ವಿಚಾರ, ಅದ್ಬಿಟ್ಟು ಕೋಪ್ ವಿಚಾರ ಮಾತಾಡೋದು. 500 ಲೀಡ್ ಬರಂಗಿಲ್ಲ MLA ಎಲೆಕ್ಷನಲ್ಲಿ. ಅವ್ರ ಶ್ರಮದಿಂದ ನಮ್ಮ ಒಬ್ಬಳೆ 200 MLA ಎಲೆಕ್ಷನಲ್ಲಿ ಲೀಡ್ ಕೊಡ್ತು. ಲೀಡ್ ಕೊಟ್ಟ ಮೇಲೆ ಗೆದ್ದು ಎಲ್ಲ ಕಿರಣವರು MLA ಅವರು ನಾವೆಲ್ಲ ಒಟ್ಟಿಗೆ ಅನೌನ್ಸ್ ಮಾಡಿದ್ದೀವಿ, ಅವರು ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ. ಗೆದ್ದು ಆಯಿತು, MLA ಅವರು ಗೆದ್ದಾಯಿತು. ಗೆದ್ದಾದ್ಮೇಲೆ ಕಿರಣ್ ಮೇಲೆ ಸ್ವಲ್ಪ ಗೆದ್ಮೇಲೆ MLA ಅವರು ಗೆದ್ಮೇಲೆ ಸ್ವಲ್ಪ ಏನಾಗಿದೆ ಅಂದ್ರೆ ಅವರು ದೇವೇಗೌಡರದ ಹತ್ರ ಕುಟುಂಬದ ಹುಡುಗ, ಅವರು ಕಿರಣ್ ಕುಟುಂಬದ ಹತ್ರ ಹುಡುಗ. ಇವನೇನಾದ್ರೂ ಮುಂದೆ ಬೆಳ್ಕೊಂಡ್ರೆ ಮುಂದೆ ನಮ್ಮ ಕೆಲವು ವಿಚಾರಕ್ಕೆ ಅಡ್ಗಾಲ ಆಗ್ತಾರೆ. ಕಿರಣ್ ಅವ್ರೇನಾರ ಯಾವುದೇ ಚುನಾವಣೆ ಗೆದ್ರೆ ಅಡ್ಗಾಲ ಆಗ್ತಾರೆ ಅನ್ನೋದು ಕೆಲವು ಮನಸ್ಸಲ್ಲಿ ಬಂದೋಯ್ತು. ಬಂದದ್ದೇನಾಯ್ತು ಅದನ್ನು ನಾನು ಕಂಡಿದ್ದು ನೋಡಿರೋದು. ಅವ್ರು ನಮ್ಮ ಜೊತೆ ಬೋರ್ಡ್ ಆಫ್ ಡೈರೆಕ್ಟರ್, ನಾನು VS ನಾನು ಅಲ್ಲಿ ಡೈರೆಕ್ಟರ್, ನಾನು 3ನೇ ಟರ್ಮ್ ಡೈರೆಕ್ಟರ್. ನಾನು ನಮ್ಮ 11 ನಮ್ಮ ಸೊಸೈಟಿ ವ್ಯಾಪ್ತಿಯಿಂದ ಏನು ಅಂತ ನನಗೆ ಎಲ್ಲ ಕಷ್ಟಕ್ಕೆ ನಾನು ನಿಭಾಯಿಸಿದ್ದೀನಿ. ಅವರನ್ನ ಅದಕ್ಕೆ ಮುಂಚೆ ಒಂದು ಚುನಾವಣೆ ಆಯಿತು. ಡೈರಿ ಎಲೆಕ್ಷನ್ಗೆ ಇವರೊಂದು ವಿಂಗ್ ಮಾಡ್ಕೊಂಡು ಇವರ ಕ್ಯಾರೆಟ್ ಹಾಕೊಂಡು ಡೈರಿ ಚುನಾವಣೆಗೆ ಹೋದಾಗ ಅಲ್ಲಿ ಕೆಲವರು ಪೆಂಚಳಕ ಮಾಡಿ ಅವ್ರು ಗೆದ್ರೆ ಒಂದು ಕ್ಯಾಂಡಿಡೇಟ್ ಆಗುತ್ತಾನೆ ಕಿರಣ್, ಟಿಕೆಟ್ ಕೇಳ್ತಾನೆ. ಈಗಲಿಂದಲೇ ಸ್ವಲ್ಪ ಅವನ ಮೇಲೆ ನಾವು ಕಣ್ಣಿಟ್ಟಿರ್ಬೇಕು, ಕೆಲವು ಮುಖಗಳು ಕಣ್ಣಿಟ್ಟಿರೋದು. ಅವ್ರನ್ನ ಡೈರಿ ಚುನಾವಣೆಯಲ್ಲಿ ಅವರಿಗೆ ಹಿಂಗನ್ನ ಬಹುಮತ ಬರೆದಂಗೆ ಒಂದು 4-5 ಸೀಟು, 2 ಓಟು, 5 ಓಟು, 3 ಓಟಲ್ಲಿ 4 ಸೀಟು ಸೋತು. 4 ಸೀಟು ನಮ್ದು ಕಿರಣ್ ಗುಂಪು ಗೆದ್ದು. ಅಲ್ಲಿ ಒಂದಂತ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥ ವಿಚಾರ ಅದು. ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ರು, ಅವನು ಡೈರಿಲಿ ಬಹುಮತ ಬರಬಾರ್ದು ಉದ್ದೇಶ ಇಟ್ಕೊಂಡು ಕೆಲವರು ಅವ್ರು ಹಿಂದೇನೆ ಮಾಡಬೇಕು ಅಂತ ಅದನ್ನ ನಿಲ್ಲಿಸಿದ್ರು. ಅದಾಯ್ತು. ಅದಾದ್ಮೇಲೆ ಸೊಸೈಟಿ ಚುನಾವಣೆ ಬಂತು. ಸೊಸೈಟಿ ಚುನಾವಣೆಯಲ್ಲಿ ನಾವು 11 ಜನ ನಮ್ಮ ಪಾರ್ಟಿಯಿಂದ ಅಪ್ಲಿಕೇಶನ್ ಹಾಕಿದ್ದಾಗ ಅಲ್ಲಿಯೂ ಕೆಲವರು ಇವನು ಸೊಸೈಟಿ ಡೈರೆಕ್ಟ್ರೇ ಆಗಬಾರ್ದು, ಕಿರಣ್ ಡೈರೆಕ್ಟ್ರೇ ಆಗಬಾರ್ದು ಅಂತ ಅವ್ರದ್ದೆಲ್ಲ ಒಂದು ಪ್ಲಾಟ್ ರಚನೆ ಮಾಡಿದ್ರು. ರಚನೆ ಮಾಡಿದಾಗ ಏನಾಯ್ತು, ಅಲ್ಲಿ ಸ್ವಲ್ಪ ನಮಗೆ ಅನುಮಾನ ಹುಟ್ಟಿತು. ಚುನಾವಣೆಯಲ್ಲಿ ಸೋಲಿಸ್ಬೇಕು, ಡೈರೆಕ್ಟರ್ ಕೊಡಬಾರ್ದು. ಡೈರೆಕ್ಟರ್ ಆದ್ರೆ TFC ಬರ್ತಾರೆ, DC ಬ್ಯಾಂಕಿಗೆ ಬರ್ತಾರೆ, ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಆದ್ರಿಂದ ಅವ್ರನ್ನ ಆಗ್ಲೂ ಸ್ವಲ್ಪ ಅವ್ರನ್ನ ಹಿನ್ನಡೆ ಮಾಡಬೇಕು ಅಂತ ಲೆಕ್ಕಾಚಾರ ಆಯ್ತು. ಅದರಲ್ಲಿ ಗೊತ್ತಾದ ಏನಾಯ್ತು, ನಾವು ಚುನಾವಣೆ ಫೇಸ್ ಮಾಡೋದು. ನಾವು ಆವಾಗ ನಾರಾಯಣಗೌಡರು ಮಂತ್ರಿ ಇದ್ದಾಗಲೇ ನಾವು ಹೋದ್ಸಲನೇ 10-10 ನಾವು 10-11 ನಾವು JDS ಗೆದ್ಬಿಟ್ಟು. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಯಾರ್ಪೇಟೆ. ಸಿದ್ದಾಪುರ ಗುಹೆ ಅಗಸ್ತ್ಯೇಶ್ವರ ಸಹಕಾರ ಸಭಾಂಗಣದಲ್ಲಿ ಅಕ್ಷಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ತುರ್ತು ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿರುವ ರಕ್ತದಾನಕ್ಕೆ ಬೆಲೆ ಕಟ್ಟಲಾಗದು. ಮನುಷ್ಯನ ಪ್ರಾಣ ಉಳಿಸಲು ನೀಡುವ ರಕ್ತದಾನವೇ ಶ್ರೇಷ್ಠವಾಗಿದ್ದು, ಅಮೂಲ್ಯ ಜೀವಿಗಳನ್ನು ಉಳಿಸಲು ಯುವ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಬೇಕೆಂದು ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮುಕುಂಡ ವಿಜಯ ಸುಬ್ರಹ್ಮಣಿ ಕರೆ ನೀಡಿದರು. ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಮತ್ತು ಸಂಜೀವಿನಿ ಒಕ್ಕೂಟ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಸಹಕಾರದೊಂದಿಗೆ ಸಿದ್ದಾಪುರ ಗುಹೆ ಅಗಸ್ತ್ಯೇಶ್ವರ ಸಹಕಾರ ಸಭಾಂಗಣದಲ್ಲಿ ನಡೆದ
ರಕ್ತದಾನ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ ಇಂತಹ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಬೇಕಾಗಿತ್ತು. ಜೀವನದಲ್ಲಿ ನಾವು ಮಾಡುವ ದಾನ ರಕ್ತದಾನವಾಗಿರಬೇಕೆಂದು ಹೇಳಿದ ಅವರು, ದೃಷ್ಟಿ ಕಳೆದುಕೊಂಡವರಿಗೆ ನೆರವಾಗಲು ಕಣ್ಣುದಾನ ಹಾಗೂ ಅಂಗಾಂಗ ದಾನಕ್ಕೂ ಮುಂದಾಗಬೇಕೆಂದರು. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷ ತುಳಸಿ ಗಣಪತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದಲೂ ಒಕ್ಕೂಟ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರಲಾಗುತ್ತಿದ್ದು, ಮಹಿಳೆಯರನ್ನು ಒಗ್ಗೂಡಿಸಿ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಸಂಘಟನೆಗಳ ಮೂಲಕ ಒಂದಾಗಿ ಅಭಿವೃದ್ಧಿಯೊಂದಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರೆಡ್ ಕ್ರಾಸ್ ಸಂಸ್ಥೆ, ಸಿದ್ದಾಪುರ ಪಂಚಾಯಿತಿ, HDFC ಬ್ಯಾಂಕ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು. ಈ ಸಂದರ್ಭ ಸಂಜೀವಿನಿ ಒಕ್ಕೂಟ ಸಂಪನ್ಮೂಲ ವ್ಯಕ್ತಿ ಯಮುನಾ ಸೇರಿದಂತೆ ರಕ್ತನಿಧಿ ಘಟಕದ ವೈದ್ಯರು, ಸ್ಥಳೀಯ ವೈದ್ಯಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಟ್ರಸ್ಟ್ ಕಳೆದ ಹಲವಾರು ವರ್ಷಗಳಿಂದ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತು ಶಿಬಿರಗಳು, ರಕ್ತದಾನ ಶಿಬಿರಗಳನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬಂದಿದ್ದಾರೆ. ಅದರ ಸ್ಥಾಪಕ ಅಧ್ಯಕ್ಷರು KK ಸೋಮಯ್ಯನವರು. ಸೋಮಯ್ಯನವರ ಈ ಒಂದು ಕಾರ್ಯವೈಖರಿ ಸಮಾಜಕ್ಕೆ, ಕೊಡಗು ಜಿಲ್ಲೆಗೆ ಒಂದು ಮಾದರಿಯಾಗ್ತಾ ಇದೆ. ಅವರ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾಗ್ತಿದೆ. ಅದೇ ರೀತಿ ಇವತ್ತು ನಡೆದಂಥ ರಕ್ತದಾನ ಶಿಬಿರದಲ್ಲಿ ಹಲವಾರು ಎಲ್ಲ ಸಮುದಾಯದವರು ಭಾಗವಹಿಸಿದರು. ಅದು ಸಮಾಜದ ಒಂದು ಆರೋಗ್ಯಕರವಾದ ಒಂದು ಬೆಳವಣಿಗೆ ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು KK ಸೋಮಯ್ಯನವರು ಏನು ನಡೆಸ್ತಾ ಇದ್ದಾರೆ, ನನ್ನ ಸಹಕಾರ ಕೂಡ ಅವರಿಗೆ ನಿರಂತರವಾಗಿ ಇದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನಾನು ಮತ್ತೊಮ್ಮೆ ಒಳಿತಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತನ್ನು ಧನ್ಯವಾದಗಳು. ಎಲ್ಲರಿಗೆ ಬಹಳ ಅಮೂಲ್ಯವಾದಂಥ ಒಂದು ಕಾರ್ಯಕ್ರಮ ನೀಡಿದ್ದಾರೆ. ಬಹಳ ಪ್ರಮುಖವಾಗಿರುವಂಥದ್ದು ಮನುಷ್ಯರಿಗೆ ಅವಶ್ಯಕತೆ ಇರುವಂತಹ ಒಂದು ಮಾಹಿತಿ ಮತ್ತು ಇದರ ಬಗ್ಗೆ ಒಂದಷ್ಟು ಅರಿವು ತಿಳ್ಕೊಳ್ಳೋದರ ಜೊತೆಗೆ ಉತ್ತಮ ಆರೋಗ್ಯ ಸಮಾಜವನ್ನು ಕಟ್ಟಿರುವಂತಹ ಎಲ್ಲ ರೀತಿಯ ಒಂದು ಅವಕಾಶವನ್ನು ಅಕ್ಷಯ ಚಾರಿಟಬಲ್ ಟ್ರಸ್ಟ್ನ ನೇತೃತ್ವದಲ್ಲಿ ಇವತ್ತು ಏನು ರಕ್ತದಾನ ಶಿಬಿರ ಮತ್ತು ಅಂಗಾಂಗ ದಾನಗಳ ಪ್ರಮಾಣ ವಚನವನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಇದನ್ನು ನಾವೆಲ್ಲರೂ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಇದಕ್ಕೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀವಿ ಎನ್ನುವಂಥ ಅರಿವನ್ನು ಪಡೆದರೆ ಖಂಡಿತವಾಗಿ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣಕ್ಕೆ ಸಾಧ್ಯ. ಮನುಷ್ಯನಿಗೆ ಆರೋಗ್ಯ ಬಹಳ ಅವಶ್ಯಕತೆ. ಮನುಷ್ಯ ಆರೋಗ್ಯ ಆಗಮಿಸಿರುವ ದಾನಿಗಳಿಗೂ, ಆರೋಗ್ಯ ಇಲಾಖೆಯವರಿಗೂ ಹಾಗೂ ಇದರ ಸಂಸ್ಥಾಪಕರಾಗಿರುವ ಸೋಮಯ್ಯ ಸರ್ ಅವರಿಗೂ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರಣ, ನನ್ನ ಮೊದಲನೇದಾಗಿ ಅವರು ಕೇಳಿ ನಿಮ್ಮ ಒಂದು
ಸಂಜೀವಿನಿ ಒಕ್ಕೂಟ ಸಿದ್ದಾಪುರ ಹಾಗೂ ಇಂಡಿಯನ್ ಮರ್ಚೆಂಟ್ ಅಸೋಸಿಯೇಷನ್, ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ರಕ್ತದಾನ ಶಿಬಿರ ಹಾಗೂ ಜೊತೆಗೆ ಅಂಗಾಂಗ ದಾನ ಹಾಗೂ ದೇಹದಾನದ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುವಂಥ ಒಂದು ಕಾರ್ಯಕ್ರಮ, ಉತ್ತಮ ಕಾರ್ಯಕ್ರಮ. ವಿಷಯ ಚಾರಿಟೇಬಲ್ ಟ್ರಸ್ಟ್ನವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಹಮ್ಮಿಕೊಳ್ತಾ ಇದ್ದಾರೆ. ನಾನಾ ರೀತಿಯ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದರಲ್ಲಿ ರಕ್ತದಾನ ಶಿಬಿರ ಕೂಡ ಒಂದು. ನ್ಯೂಸ್ ಸಂಗಮಕ್ಕಾಗಿ ರಮ್ಯ ರಘುಕೋಟಿ, ಕುಶಲನಗರ. ಬೇಲೂರು ತಾಲೂಕು ದೇವಿಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳವನ್ನು ಹನುಮಂತ ಗೋವಿ ಅಕ್ರಮವಾಗಿ ತಮ್ಮದಾಗಿಸಿಕೊಳ್ಳಲು ಹೊರಟಿರುವುದು ಸತ್ಯ ಎಂದು ಮಲ್ಲಿಕಾರ್ಜುನ್ ಸಮರ್ಥಿಸಿಕೊಂಡಿದ್ದಾರೆ. ಬೇಲೂರು ತಾಲೂಕು ದೇವಿಹಳ್ಳಿ ಸರ್ವೆ ನಂಬರ್ 52, 53, 54, 55ರಲ್ಲಿ 16 ಎಕರೆ ಸರ್ಕಾರಿ ಗೋಮಾಳವನ್ನು ಹನುಮಂತ ಬೋವಿ ಎಂಬುವರ ಅಕ್ರಮವಾಗಿ ತಮ್ಮದಾಗಿಸಿಕೊಳ್ಳಲು ಹೊರಟಿರುವುದು ಸತ್ಯ ಎಂದು ದೇವಿಹಳ್ಳಿ ಮಲ್ಲಿಕಾರ್ಜುನ್ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ. ಸುಳ್ಳು ಎನ್ನುವುದಾದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನೀಡಲಿ. ಅಲ್ಲದೆ ನಾನು ನನಗೆ ಇರುವ ಜಮೀನಿನ ಬಗ್ಗೆಯೂ ಮಾಹಿತಿ ನೀಡಿದ್ದೇನೆ. ನಾನು ನೀಡಿರುವ ಮಾಹಿತಿಗಿಂತ ವ್ಯತ್ಯಾಸವಿದ್ದರೆ ಅದರ ಬಗ್ಗೆಯೂ ದಾಖಲೆ ನೀಡಲಿ. ಎಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಎಂದು ಮಲ್ಲಿಕಾರ್ಜುನ್ ಸವಾಲು ಹಾಕಿದ್ದಾರೆ. ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1998-99ರಲ್ಲಿ ನಾನು ಚಿಕ್ಕ ಹುಡುಗ. ಆದರೆ ನಾನು ಪ್ರಬುದ್ಧಮಾನಕ್ಕೆ ಬಂದ ಮೇಲೆ ನಮ್ಮ ತಂದೆಯವರಿಂದ ಒಪ್ಪಿಗೆ ಪಡೆದು ನನ್ನ ಪತ್ನಿ ಹೆಸರಿಗೆ 1.40 ಎಕರೆ ಜಮೀನನ್ನು ಮಾಡಿಸಿಕೊಂಡಿದ್ದೇನೆ. ಹನುಮಂತ ಬೋವಿ ಅವರು ಸುಳ್ಳು ವಂಶವೃಕ್ಷ ಸೃಷ್ಟಿಸಿಕೊಂಡಿದ್ದಾರೆ ಹಾಗೂ ಮೃತಪಟ್ಟಿರುವ ವ್ಯಕ್ತಿಯ ಹೆಸರಿನಲ್ಲಿ ಜಮೀನು ಹೊಂದಿದ್ದಾರೆ. ಹನುಮಂತ ಬೋವಿ ಕುಟುಂಬಸ್ಥರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಎಂದು ದೇವಿಹಳ್ಳಿ ಮಲ್ಲಿಕಾರ್ಜುನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘದ ಜಿಲ್ಲಾ ಮುಖಂಡ ಶಾಂತರಾಜು, ಛಲವಾದಿ ಮಹಾಸಭಾ ಹೋಬಳಿ ಅಧ್ಯಕ್ಷ ನಾಗರಾಜು, ಬಸವರಾಜು ಇದ್ದರು. ಶಾಂತರಾಜ್ ಅಂತ ನಮ್ಮ ದಲಿತ ಸಂಘ ಸಮಿತಿಯ ಜಿಲ್ಲಾ ಮುಖಂಡರು, ಬಸವರಾಜ್ ಅಂತ ನೋಂದಣಿ, ಅವರು ಕೂಡ ಹೋಬಳಿಯ ಛಲವಾದಿ ಮಹಾಸಭಾದ ಅಧ್ಯಕ್ಷರು. ಕೇಳ್ತಾರ ಏನಪ್ಪ ಅಂದರೆ, ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಏನು ಅಂದರೆ, ದೇವಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 53, 52, 54, 55 ಈ ಸರ್ವೆ ನಂಬರ್ಗಳಲ್ಲಿ ಸರ್ಕಾರಿ ಗೋಮಾಳವನ್ನು ಹನುಮಂತ ಬೋವಿ ಸಣ್ಣ ಪುಟ್ಟಬೋವಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅವರು ಅಕ್ರಮವಾಗಿ ಪ್ರವೇಶ ಮಾಡಿ ಇಡೀ ಗೋಮಾಳವನ್ನು, ಸರ್ಕಾರಿ ಗೋಮಾಳವನ್ನು ನುಂಗಿ ನೀರು ಕುಡಿದಾರ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ ತಕ್ಕಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಆಲ್ರೆಡಿ ಈಗ ಮೀಟ್ ಮಾಡಿ ಅವರು ಈಗ ಮಂಜೂರಾತಿಯನ್ನು ರದ್ದು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮಾನ್ಯ ತಹಶೀಲ್ದಾರ್ ಅವರು ಶ್ರೀಧರ್ ಕಂಕನವಾಡಿ ಅವರು ಈಗ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಸ್ಥಳ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸ್ಥಳ ತನಿಖೆ ಮಾಡ್ತಂತ ಹೇಳಿದ ಮೇಲೆ ಅದೇ ಗ್ರಾಮದ ಏನು ಹನುಮಂತ ಬೋವಿ ಸಣ್ಣ ಪುಟ್ಟಬೋವಿ ಇರಲ್ಲ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನನ್ನ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ. ಏನು ಆಪಾದನೆ ಅಪ್ಪ ಅಂದರೆ, ಮಲ್ಲಿಕಾರ್ಜುನ್ ಅವರು 98-99ರಲ್ಲಿ ಮದುವೆನೇ ಆಗಿರಲಿಲ್ಲ, ಇವ್ರಿಗೆ ಹೆಂಗೆ ರೆಕಾರ್ಡ್ನ ಮಾಡಿರಂತ. ಸ್ವಾಮಿ, ನಾನು ಖಂಡಿತ ಮದುವೆ ಆಗಿಲ್ಲ. ನಾನು ಮದುವೆ ಆಗಿದ್ದು ಇತ್ತೀಚೆಗೆ ನಮ್ಮ ತಂದೆಯವರು 98-99ರಲ್ಲಿ ಅರ್ಜಿನ ಹಾಕಿದ್ರು. ಆ ಅರ್ಜಿನ ಹಾಕಿದ್ದಕ್ಕೆ ನಮ್ಮ ತಂದೆಯವರ ಅನುಮತಿ ಮೇರೆಗೆ, ನಮ್ಮ ಕುಟುಂಬಕ್ಕೆ ಅನುಮತಿ ಮೇರೆಗೆ ನಮ್ಮ ಪತ್ನಿಯವರಂತ ಅನ್ನಪೂರ್ಣ ಮಲ್ಲಿಕಾರ್ಜುನ್ ಅವರಿಗೆ ನಾನು ರೆಕಾರ್ಡ್ನ ಮಾಡಿಸ್ತೀನಿ. ಅದು ಸಂಬಂಧಪಟ್ಟಂಗೆ VRIನ ಮಾಡಿದ್ವಿ. ಅನುಭವ ಇದೆ. ನಾನು 1 ಎಕರೆ 20 ಗುಂಟೆ ಒಂದು ಕಡೆ ಅನುಭವ ಇದ್ದೀನಿ, 20 ಗುಂಟೆ ಒಂದು ಕಡೆ ಅನುಭವ ಇದ್ದೀನಿ. ಅವರಿಗೆ ನಾನು ಸಂಬಂಧಪಟ್ಟಂಗೆ ರೆಕಾರ್ಡ್ನ ಮಾಡಿಸಿದ್ದೀನಿ. ನಾನು ಕೇಳೋ ಪ್ರಶ್ನೆ ಇಷ್ಟೇ, ಖಂಡಿತ ನೀವು ಕೇಳಿರತಕ್ಕಂಥ ಪ್ರಶ್ನೆಗೆ ನಾವು ಸಂಪೂರ್ಣವಾದಂಥ ಸಂಖ್ಯಾಂಶ ಸಮೇತ ದಾಖಲಾತಿಗಳನ್ನು ಕೊಡ್ತಾ ಇದ್ದೀವಿ. ಸರ್ವೆ ನಂಬರು 53, 54, 52ರಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದೇ ಕುಟುಂಬಕ್ಕೆ 10 ಎಕರೆ ಜಮೀನು ಯಾಕೆ ಬೇಕು? ಅವನು ಹಿಡುವಳಿ ನಂಬರ್ ಸೇರಿ 4 ಎಕರೆ 38 ಗುಂಟೆ ಮಂಜೂರು ಮಾಡೋಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ನಾವು ಅದನ್ನ ಸ್ವಾಗತಿಸ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ 4 ಎಕರೆ 38 ಗುಂಟೆ ಮಂಜೂರು ಮಾಡಿಸ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಅವ್ರು ಹೇಳಿದ್ರೆ ನಿನ್ನೆ ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿ ಮಾಡಿ ಹೇಳಿರ್ತಕ್ಕಂಥ ಮಾತಲ್ಲಿ ನಮ್ಮಪ್ಪಗೆ 1 ಎಕರೆ ಬಿಟ್ಟರೆ ಜಮೀನೇ ಇಲ್ಲ ಅಂತ ಹೇಳಿದ್ದಾರೆ. ನಾನೀಗ MP ಸಮಿತಿ ಕೊಡ್ತಾ ಇದ್ದೀನಿ. ಸರ್ವೆ ನಂಬರ್ 55ರಲ್ಲಿ 2 ಎಕರೆ 19 ಗುಂಟೆ ಇದೆ. ಸರ್ವೆ ನಂಬರ್ 55ರಲ್ಲಿ 2 ಎಕರೆ 19 ಗುಂಟೆ ಇದೆ. ಸರ್ವೆ ನಂಬರ್ 53ರಲ್ಲಿ 1 ಎಕರೆ 20 ಗುಂಟೆ ಇದೆ. ಸರ್ವೆ ನಂಬರ್ ಮತ್ತೆ 53ರಲ್ಲಿ 1 ಎಕರೆ 20 ಗುಂಟೆ ಇದೆ. ಸರ್ವೆ ನಂಬರ್ ಮತ್ತೆ 50ರಲ್ಲಿ 2 ಎಕರೆ 19 ಗುಂಟೆ ಜಮೀನಿದೆ. ಪಾಣಿ ಸಮೇತ ಅವನು ಮೊನ್ನೆ ಹೇಳಿಲ್ಲ, ಪಾಣಿ ಸಮೇತ ತಂದಿದ್ದೀನಿ. ನೀವು ಪಾಣಿ ಸಮೇತ ನಾವು ಸರ್ಕಾರ ಕೊಡ್ಬೇಕಾದ್ರೇನು RTCನ ಕೊಡ್ತೀವಿ. ನನ್ನಂದ ಅವನೇನೋ RTC ಸಂಬಂಧ ಮಾಡಿದ್ರೆ
ನಾನು ಇವತ್ತು ಕೂಡ ನಮ್ಮಪ್ಪಗೆ 2 ಎಕರೆ 15 ಗುಂಟೆ ಮಂಜೂರಾಗಿದೆ. ಯಾವಾಗ 98-99ರಲ್ಲಿ. ನಂದು ಸರ್ಕಾರ ಮೀರಿ ನಂದೇನೋ ನನಗೆ ಇದಿದ್ರೆ ವಜಾ ಮಾಡಲಿ. ನಾನು ಕೂಡ ಸರ್ಕಾರ ಕಾನೂನು ತಿಂತ ದೊಡ್ಡವಲ್ಲ. ಈಗ 4 ಎಕರೆ 30 ಗುಂಟೆ ಮ್ಯಾಲಿದ್ರೆ ಖಂಡಿತ ನಂದು ಕೂಡ ವಜಾ ಮಾಡಲಿ. ನಾವು ಸರ್ಕಾರಕ್ಕೆ ಎಲ್ಲರೂ ಕೂಡ ಗೌರವ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ. ಅದನ್ನ ನಾವು ಚಳುವಳಿ ಮಾಡಿದ್ರು, ಹೋರಾಟ ಮಾಡಿದ್ರು. ನಾನು ಕೇಳೋ ಪ್ರಶ್ನೆ ಇಷ್ಟೇ, ನೀವು ನಿನ್ನೆ ಪತ್ರಿಕೋಷ್ಠಿ ಮಾಡಿದೀರ, ಈ ಪತ್ರಿಕೆ ಮುಖಾಂತರ ನಾನು ಕೇಳೋದಿಷ್ಟೇ, 2016ರಲ್ಲಿ ವೆಂಕಟಮ್ಮನವರು ತೀರೋಗಿದ್ದಾರೆ. ನೀನೇ ಕೊಟ್ಟಂತ ಅಂಶವೃಕ್ಷ, ನೀನು ಕೊಟ್ಟಂತ ಅಂಶವೃಕ್ಷದಲ್ಲಿ 2016ರಲ್ಲಿ ತೀರೋಗಿದ್ದಾರೆ. ಯಾರು? ವೆಂಕಟಮ್ಮವರು. ವೆಂಕಟಮ್ಮ ಪುಟ್ಟಮ್ಮವರು 2016ರಲ್ಲಿ ತೀರೋಗಿದ್ದಾರೆ. ವೆಂಕಟಮ್ಮವರು ಇದ್ದಾರೆ ಪಾಪ, ನಮ್ಮ ತಾಯಿ ಅವರು. ನಾವೇನು ಅದನ್ನೇನು ನಾವು ವಿರೋಧ ಮಾಡ್ತಿಲ್ಲ. ವೆಂಕಟಮ್ಮರು ಅದು 2010, ಪುಟ್ಟಮ್ಮರು 2016 ತೀರೋದ್ಮೇಲೆ 2024 ಹೆಂಗ್ ಉತ್ಪತ್ತಿ ಆದ್ರು? ಮತ್ತೆ ನೀನೇ ಕೊಟ್ಟದಂತ ಅಂಶವೃಕ್ಷ ಅದು, ನಾನು ಕೊಟ್ಟಿರಲಿಲ್ಲ. ಅದು ಶಿವಭವಿ ಸೈನ್ ಹಾಕಿದ್ರಲ್ಲ, ಶಿವಭವಿ ಅವರೇ ಕೊಡ್ತಕ್ಕಂಥ ಅಂಶವೃಕ್ಷ. ಅದ್ರಲ್ಲಿ ಅಂಶವೃಕ್ಷದಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಸಣ್ಣ ಬಾವಿಗೆ 2 ಜನ ಮಕ್ಕಳು, ಸಣ್ಣ ಬಾವಿಗೆ 2 ಜನ ಹೆಂಡತಿ ಪತ್ನಿಯರು. ಒಂದು ತಿಮ್ಮಕ್ಕ, ಎರಡನೇದು ಗದ್ದಕ್ಕ. ತಿಮ್ಮಕ್ಕನ ಮಕ್ಕಳು ಯಾರು ಅಂದ್ರೆ ಪುಟ್ಟಬೋವಿ, ವೆಂಕಟೇಶು, ಸಣ್ಣಮ್ಮ, ಚಿನ್ನವೆಂಕಟಮ್ಮ, ಚಿನ್ನವೆಂಕಟಸ್ವಾಮಿ, ತಿಮ್ಮಬೋವಿ. ಇವರು 6 ಜನ ಮಕ್ಕಳು. 6 ಜನ ಮಕ್ಕಳು ಆದ್ಮೇಲೆ 6 ಜನಕ್ಕೆ ಆದ್ಮೇಲೆ ಪುಟ್ಟಬೋಯಿಗೆ ಎಷ್ಟು ಜನ ಮಕ್ಕಳು? ಪುಟ್ಟಬೋಯಿಗೆ 3 ಜನ ಮಕ್ಕಳು. ಯಾರಿಗೆ? ಅಲ್ಲ, ಪುಟ್ಟಬೋಯಿಗೆ 2 ಜನ ಪತ್ನಿಯರು, ಪುಟ್ಟಮ್ಮ ಮತ್ತೆ ವೆಂಕಟಮ್ಮ. ಅದಾದ್ಮೇಲೆ ಅವ್ರಿಗೆ ಯಾರು ಹಿರಿಯಂಟಿ ಮಕ್ಕಳು? ಯಾರು? ಶಿವಭವಿ, ವೆಂಕಟಮ್ಮ, ಹನುಮಂತ. ಶಿವಭವಿ, ವೆಂಕಟಮ್ಮ, ಹನುಮಂತ, ಇವ್ 3 ಜನ ಹಿರಿಯಂಟಿ ಮಕ್ಕಳು. ನಾನು ಕೇಳೋದು, ನಿಮ್ಮ ಫ್ಯಾಮಿಲಿಗೆ, ಒಂದೇ ಫ್ಯಾಮಿಲಿಗೆ 10 ಎಕರೆ 15 ಎಕರೆ ಜಮೀನು ಬೇಕಾದ್ರೆ ಬಡ ಜನರು ಎಲ್ಲಿಗೆ ಹೋಗ್ತಾರೆ? ಕೂಲಿ ಕಾರ್ಮಿಕರು ಎಲ್ಲಿ ಹೋಗ್ತಾರೆ? ನೀನು ಹೇಳಿದ್ದೆ ನಿನ್ನೆ ನಾನು ರೆಕಾರ್ಡ್ ಮಾಡ್ತೀನಿ, ನಾನೇ ನಿಂತು ಮಾಡ್ತೀನಿ ಕೇಳಕ್ ಹೋದ್ರೆ ಅದಕ್ಕೆ ನನ್ನ ಬಂದು ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿದರೆ, ನಾನು ಹನುಮಂತಣ್ಣ, ನಾನು ಪ್ರೆಸ್ ಮೀಟ್ ಮಾಡೋದು ಕೇಳಕ್ ಬಂದಿದ್ದಲ್ಲ, ನಿನ್ನ ದಾಖಲಾತಿ ಸಮೇತ ನಾನು ಸರ್ಕಾರಕ್ಕೆ ವರದಿಯನ್ನು ತಲುಪಿಸಿದ್ದೀನಿ. ನಿಮ್ಮ ತಂದೆಗೆ 6 ಎಕರೆ 9 ಗುಂಟೆ ಒಂದ್ ಕಡೆ ಆಗಿದೆ, 6 ಎಕರೆ 9 ಗುಂಟೆ. ನಿಮ್ಮಣ್ಣಗೆ 4 ಎಕರೆ 14 ಗುಂಟೆ ಒಂದ್ ಕಡೆ, ನಿಮ್ಮ ಅಮ್ಮಗೆ 31 ಎಕರೆ 5 ಗುಂಟೆ ಒಂದ್ ಕಡೆ. ಆದ್ರೆ ಜಮೀನು ಎಷ್ಟಾಯ್ತು? ಅದನ್ನ ನನಗೆ ಕೇಳಬಾರ್ವಾ? ಈ ಸಾರ್ವಜನಿಕರ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡೋಂಥ ಶಕ್ತಿ ಇಲ್ವಾ? ನೀನು ನನ್ನ ತೋರಿಸು, ನಂದೇನಾದ್ರು ಸಮಸ್ಯೆ ಇದ್ರೆ ನಂದು 20 ಎಕರೆ ಜಮೀನು ಇದ್ರೆ ತೋರಿಸು, ಅಂಕಿಅಂಶ ಸಮೇತ ತೋರಿಸು, ದಾಖಲಾತಿ ಸಮೇತ ತೋರಿಸು. ನಾನು ಅದಕ್ಕೆ ಬದ್ಧನಾಗಿದ್ದೀನಿ. ಯಾಕೆ ಇವನ್ ಬಗ್ಗೆ ಹೇಳ್ತೀನಿ ಅಂದ್ರೆ, ಮೊನ್ನೆ ಹೇಳಿದ ಎಲೆಕ್ಷನ್ ವಿಚಾರ, ಅದಕ್ಕಾಗಿ ನಾನು ಹಿಂಗಾಗಿ ಮಾಡ್ತೇನಂತ. ಆ ಕ್ಷೇತ್ರದ ಜನ ಇದ್ರಲ್ಲ ಸ್ವಾಮಿ, ಯಾರು ಯೋಗ್ಯರು ಯಾರು ಅಯೋಗ್ಯರು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಜನನ ತೀರ್ಮಾನ ಮಾಡ್ತಾರೆ. ಆದ್ರೆ ಎಲೆಕ್ಷನ್ಗೋಸ್ಕರ ನಾನು ನಿಂತ್ಕೊಬಿಡ್ತೀನಿ, ಗೆದ್ಬಿಡ್ತೀನಿ ಅನ್ನೋದಕ್ಕೆ ಅವ್ರು ಬಂದು ನನಗೆ ಪ್ರೆಸ್ ಮೀಟ್ ಮಾಡಿದಾರೆ ಅಂತ ಮಹಾನ್ವಾಗಿ ಹೇಳಿದ್ದಾರೆ. ಖಂಡಿತ ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಮೀಸಲಾತಿ ಗೆಲ್ಲರಿಗೂ ಸೋಲರಿಗೆ ಎಲ್ಲರಿಗೂ ಅವಕಾಶ ಇದೆ. ನೀನ್ ನಿಂತು ಗೆಲ್ಲೋ, ನಾನು ನಿಂತು ಗೆಲ್ತೀನಿ, ಅದನ್ನ ತೀರ್ಮಾನ ಮಾಡ್ತಕ್ಕಂಥವ್ರು ಜನ ಮತದಾರರು. ನಂದು ನಿಂದು ಏನಿಲ್ಲ. ಈಗ ಸಾವಿರ ಶುಂಠಿ ಹೆಂಗ್ ಬಿಡಿತಾರೆ ಅದು ಹೇಳ್ಬೇಕಲ್ಲ. 4 ಕೋಟಿ ಅವನ ಅಕೌಂಟಲ್ಲಿ ಇದೆ ಅಂದ್ಮೇಲೆ, 4 ಕೋಟಿ ಅಕೌಂಟಲ್ಲಿ ಇದೆ ಅಂದ್ಮೇಲೆ ಹೆಂಗೆ ಅವನಿಗೆ 1000 ಚೀಲ ಶುಂಠಿ ಬೆಳೆ ಕೂಲಿ ಕಾರ್ಮಿಕನ? ನಾವು ಈ ಚಳವಳಿ ಕಟ್ಕೊಂಡು DSS ಮತ್ತೆ ಚಲವಾದಿ ಕಟ್ಕೊಂಡು ನಾವು ಸಂಘಟನೆಯಲ್ಲಿರೋರು. ನಾವ್ ಯಾವುದೇ ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ನಾವಿಲ್ಲೂ 1000 ಚೀಲ ಶುಂಠಿ ಬೆಳೆಯೋ ಶಕ್ತಿ ನಮ್ಗಿಲ್ಲ. ಆಯ್ತಾ? ನಮ್ಮ ಅಕೌಂಟ್ ಇವತ್ತು ಕೂಡ ಚೆಕ್ ಮಾಡಿಸಿ, ನನ್ನ ಅಕೌಂಟಲ್ಲಿ 4 ಕೊಟ್ಟಿದ್ರೆ ನಾನು ಇವತ್ತು ಸರ್ಕಾರ ಕೊಡ್ತೀನಪ್ಪ. ನಿನ್ನ ಅಕೌಂಟಲ್ಲಿ ಕೊಡ್ತೀಯಾ? ನಿನ್ನ ಸ್ಪಾಟಿಗೆ ಹೋದ್ರೆ ಯಾರು ಅನ್ಯಾಯ ಮಾಡಿದ್ರೆ, ಯಾರು ಬಿಟ್ಟಾರೆ ಅನ್ನೋದು ಸಿರೀಸ್ ವಿಲೇಕಿ ಮಾಡುತ್ತೆ. ಅದಾದ ಮುಂದುವರೆದ ಹೋದ್ಮೇಲೆ ಶ್ರೀನಿವಾಸ್ ಅವರು ರೆಕಾರ್ಡ್ ಅವ್ನು ಹೇಳಿದ್ರು, ಮತ್ತೆ VA ಅವರು ಇದನ್ನೆಲ್ಲ ಶೋಭಾರಾಣಿ ಅವರು ಅಂತ. ಅಲ್ಲಪ್ಪ, ನಾನು ಹೇಳೋದು VA ಅವರು ಇದನ್ನಿಲ್ಲ 2017-18 ಇಲ್ಲ, ಅವ್ರು ಕರೆಕ್ಟ್ ಒಪ್ಕೊಂಡಿದ್ದೀನಿ. 2019-20 ಇದ್ರ ರಿಪೋರ್ಟ್ ಹಾಕಿರಲ್ಲ ಮರೋ ಗ್ರಾಂಟಿಗೆ. ಅವತ್ತು ಗೊತ್ತಿರಲ್ಲ ಅವ್ರಿಗೆ 10 ಎಕರೆ ಜಮೀನಿಂದ ವಜಾ ಮಾಡ್ಬೇಕಿದ್ದು ಫೈಲ್ ಅಂತ. ಅದು ಯಾರು ಸೀಲು ಸೈನ್ ಹಾಕಿದ್ರೆ ನಾನು ಅವ್ರ ಹೆಸರನ್ನ ಹೇಳ್ಬೇಕು ಹೊರಟ್ಬಿಟ್ರೆ ನಾನು ನನ್ನ ಹೆಸರು ಹೇಳಕ್ಕಾಗಲ್ಲ, ನಿನ್ನ ಹೆಸರು ಹೇಳಕ್ಕಾಗಲ್ಲ. ಸರ್ಕಾರದ ಅಧಿಕಾರಿ ಯಾರು ಸೀಲು ಸೈನ್ ಹಾಕ್ತಾರೆ ಅವ್ನು ಮಾತ್ರ ಅದಕ್ಕೆ ನಾನು ಅಪರಾಧ ಅಂತ ಹೇಳಿರೋದು. ತನಿಖೆ ಮಾಡ್ಲಿ, ನೀನು ತಪ್ಪಿಸೋತಿಲ್ಲ, ನಿನ್ಗೆ ಯಾಕೆ ಭಯ? ನೀನು ಯಾವ್ದು ಅಧಿಕಾರಿ ಹೆಸರು ಹೇಳೋದಲ್ಲ, ನಿನ್ನ ಅಧಿಕಾರಿ ನಿನ್ ಫೇವರ್ ಇದ್ರೆ ಅಂತ ಹೇಳೋದಲ್ಲ. ನಾನು ಹೇಳ್ತಾ ಇರೋದು, ಸರ್ಕಾರ ಅಧಿಕಾರಿ ಯಾರೇ ಇರಲಿ,
ಅಲ್ಲಿ ನಮ್ಮ ತಂದೆನೇ ಇರಲಿ, ಸರ್ಕಾರಿ ಅಧಿಕಾರಿನೇ. ಆದ್ರಿಂದ ನಾನು ವಿರೋಧ ಮಾಡೋದು. ನಿನಗೆ ಇವತ್ತು 10 ಜನಕ್ಕೆ ಜಮೀನಿಗೆ ನಿನಗೆ ನಿಮ್ಮ ಅಣ್ಣಗೆ 5 ಎಕರೆ, ನಿಮ್ಮ ಅಪ್ಪಾಜಿ 6 ಎಕರೆ, 10 ಎಕರೆ ಆಯ್ತು, ನಿಮ್ಮಮ್ಮಗೆ 5 ಎಕರೆ, ನಿಂಗೆ 5 ಎಕರೆ ಆದ್ರೆ 20 ಎಕರೆ ನಿಂಗೆ ಬಂತಲ್ಲ. ಬೇರೆ ಎಲ್ಲೋ ಹೋಗ್ಬೇಕಂತೆ ಅನುಭವ ಇಲ್ಲ ಅಂತ ಹೇಳಿದ್ಯಾ. ಅನುಭವದಿಂದವರೇ ಅಧಿಕಾರಿ ರೆಕಾರ್ಡ್ ಮಾಡಿದ್ರು. ನಾನು ಕೇಳಿದ್ರೆ ಅನುಭವ ಇಲ್ಲ ಅಂತ ಹೇಳಿದ್ಯಾರಪ್ಪ. ನಿಂದು ರೆಕಾರ್ಡ್ ಐತೆ, ಅವತ್ತೇ ಕೇಳಿಲ್ಲ. ನಿನ್ ಪ್ರೆಸ್ ಮೀಟ್ ಬಂದ್ಮೇಲೆ ಯಾಕೆ ಕೇಳಿದೆ ನೀನು? ನಿಂದು ಹಗರವನ್ನು ಈಚೆಗಡೆ ಹೊತ್ತಿಗೆ ನೀನು ಪ್ರೆಸ್ ಮೀಟ್ ಬಂದ್ಬಿಟ್ಟು ಅವ್ನು ಅದಕ್ಕೆ ಅನುಭವ ಇಲ್ಲ ಅಂತ ಹೇಳಿದ್ಯಲ್ಲ. ಇದನ್ನ ಸಾಕ್ಷ್ಯ ಸಮೇತ ನಾನು ಅಂಕಿಅಂಶ ಸಮೇತ ಈಗ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾ ಇದ್ದೀನಿ. ಆ ಜಿಲ್ಲೆಯಲ್ಲಿ ಕಂದಾಯ ಮಂತ್ರಿ ಕೂಡ ಬರ್ತಿದ್ದಾರೆ. ಅದೇ ಕಂದಾಯ ಮಂತ್ರಿಗೆ, ಮುಖ್ಯಮಂತ್ರಿಗೆ ಇಡೀ ಸಂಪೂರ್ಣ ಮಾಹಿತಿಗಳನ್ನ ನಾವು ಮೆಮೊರಾಂಡಮ್ ಸಲ್ಲಿಸ್ತೀವಿ. ಈ ನಮ್ಮ ಹೋರಾಟ ಇಷ್ಟೇ. ಇವನು 4 ಎಕರೆ 38 ಗುಂಟೆ ಬಿಟ್ಟು ಉಳಿದಿರೋ ಜಮೀನೆಲ್ಲ ರದ್ದು ಮಾಡಬೇಕು. ನಾನು ಅವನಿಗೇನು ಅನ್ಯಾಯ ಮಾಡ್ತಲ್ಲ, ಅವನು ನನಗೆ ಅನ್ಯಾಯ ಮಾಡ್ತಿದ್ದಾನೆ. ನಾವು ಅನ್ಯಾಯ ಮಾಡ್ತಿದ್ದೀವಿ ಏನು ಕ್ವಶನ್ ಅಂದ್ರೆ, ನಿನ್ನ ಹಿಡುವಳಿ ನಂಬರ್ ಸೇರಿ 4 ಎಕರೆ 38 ಗುಂಟೆನ ಬಿಟ್ಟು ಇನ್ನು ಉಕ್ಕಿರೋ ಜಮೀನ ಬಡಬಗ್ರಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಬೇಕಾಗಿದೆ. ಸರ್ಕಾರಿ ಜಾಗ ಸರ್ಕಾರಕ್ಕೆ ಬಿಡಿ. ನಿನಗೆ ಒಂದು ಆಲ್ರೆಡಿ ಈಗ ಬಂದು ನೋಡ್ಬಿಟ್ಟು ಇಲಾಖೆ ಅಧಿಕಾರಿಗಳು ನಿಲ್ಲಿಸೋದಾರೆ ಕೆಲಸನ. ಇದು ಮಾಡಿರೋ ತಪ್ಪಾಗಿದೆ, ಇದನ್ನ ನಿಲ್ಲಿಸಬೇಕಂತ ನಿಲ್ಲಿಸೋದಾರೆ. ಹಂಗ ಮತ್ತೆ ಯಾಕೆ ನಿಲ್ಲಿಸೋದು ಅಧಿಕಾರಿಗಳು? ಮಾಡ್ಬೋಯ್ತಲ್ಲ. ಮತ್ತೆ ನಿನ್ನ ಹೆಸರು ರೆಕಾರ್ಡ್ ಆಗಿಲ್ಲ, ನಿನ್ನ ಹೆಸರು ಮುಂಜಾನೆ ಮಾಡಿ ಆದ್ರೆ ನಿಮ್ಗೆ ಈಗ ನೋಡಿದ್ರೆ ಮುಂಜಾನೆ ಎಷ್ಟು ಜನ ಹೊಡಿತೀವಿ ಅಂತ ನಮ್ಗೆ ಭಯ ಆಗಿದೆ. ಈಗ ಮಾಡ್ತೀನಿ, ವಜಾ ಮಾಡ್ತೀನಿ, ಗ್ರಾಂಟ್ನ ವಜಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸ್ಥಳ ತನಿಖೆ ಮಾಡಲಿ, ಯಾರು ಮಾಡ್ತಾರೆ ಅಂತಂದ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀವಿ. ಈ ವಿಚಾರನ ಅವನು ನಮ್ಮ ಊರಲ್ಲಿ ಇಷ್ಟೇ. ನಾವು ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಸಂತೆ ಪ್ರಾಂಗಣದಲ್ಲಿನ ಸಾರ್ವಜನಿಕ ಶೌಚಾಲಯ ಅವ್ಯವಸ್ಥೆಯಿಂದ ಕೂಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿದ್ದಾಪುರ ಗುರಿಯ ಅಗಸ್ತೇಶ್ವರ ಸಹಕಾರ ಸಭಾಂಗಣದಲ್ಲಿ ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಆಗಮಿಸಿ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇದ್ದು ಸಂಗಮ ಟಿವಿ. ಮುಂದೆ ನೋಡಿ ಮುಂದೆ